ಏನು ಮಾಡ್ತಾ ಇದ್ದೀರಾ ಸರ್? ಜಂಪ್ ಮಾಡ್ತಿದ್ದಾರೆ ನೋಡ್ತಾ ಇದ್ದೀನಿ ಸರ್. ಏನು ಕ್ವಾಲಿಟಿಗೆ ಜಂಪ್ ಅಲ್ಲ ಸರ್ ಬೇಕಾಗಿರೋದು, ಕ್ವಾಲಿಟಿಗೆ ಕಂಫರ್ಟ್ ಬೇಕಾಗಿರೋದು. ಓಕೆ, ಕುತ್ಕೊಂಡ್ರೆ ಕಸ್ಟಮರ್ಗೆ ಯಾವ ಥರ ಕಂಫರ್ಟ್ ಇದೆ ತೋರಿಸ್ಬೇಕು, ಕ್ವಾಲಿಟಿ ಹೆಂಗಿದೆ ಅದನ್ನ ತೋರಿಸ್ಬೇಕು. ನಿಂತ್ಕೊಂಡು ಇವಾಗ ನೀವು ಜಂಪ್ ಮಾಡಿದ್ರೆ ಯಾವ ಸೋಫಾನೂ ಸಹ ಅಷ್ಟೇ. ಯಾಕಂತ ಹೇಳಿದ್ರೆ ವುಡ್ ಹಾಕಿರ್ತಾರೆ, 10 ಜನಕ್ಕೆ ನಿಲ್ಸಿದ್ರು ಕೂಡ ಹಂಗೆ ಇರುತ್ತೆ ಅದು. ಸೋಫಾ ಇರೋದು ಕ್ವಾಲಿಟಿ, ಕಂಫರ್ಟು, ಡ್ಯೂರಬಿಲಿಟಿ ಅದಿದೆಯಾ ಅದನ್ನು ನೋಡಬೇಕು. ಬನ್ನಿ ಹೇಳಿ ತೋರಿಸ್ತೀನಿ ನಿಮಗೆ. ಹಲೋ ವೀಕ್ಷಕರೇ, ನಮಸ್ಕಾರ. ನಿಮಗೆಲ್ಲರಿಗೂ ನಮ್ಮ ಔಟ್ಲೆಟ್ ಹೈಲುಕ್ ಫರ್ನಿಚರ್ಗೆ ಸ್ವಾಗತ, ಸುಸ್ವಾಗತ. ಸರ್, ನಮ್ಮ ಔಟ್ಲೆಟ್ ಭಾಳ ಪ್ರೀಮಿಯಂ ಲೊಕೇಶನಲ್ಲಿ ಇದೆ. ಬೇಗೂರು ಪೊಲೀಸ್ ಸ್ಟೇಷನಿಂದ ಸ್ವಲ್ಪ ಮುಂದೆ ಬಂದರೆ ಏಕಾಂಗ್ನ ಹಾಸ್ಪಿಟಲ್ ಕಾಣಿಸುತ್ತೆ ನಿಮಗೆ. ಅದ್ರ ಪಕ್ಕದಲ್ಲಿ ಅಟ್ಯಾಚ್ ಆಗಿರೋದು ನಮ್ಮ ಔಟ್ಲೆಟು. ಓಕೆ, ಮೇನ್ ರೋಡಲ್ಲೇ ಇದೆ ನಮಗೆ. ಸರ್, ನಮ್ಮ ಹತ್ರ ಎಲ್ಲ ಥರ ಫರ್ನಿಚರ್ಗೆ ಒನ್ ಸ್ಟಾಪ್ ಸೊಲ್ಯೂಷನ್. ಹೈಲುಕ್ ಅಂತ ಹೇಳಿದ್ರೆ ಕ್ವಾಲಿಟಿ ಪ್ಲಸ್ ಪ್ರೈಸ್. ವೀಕ್ಷಕರಿಗೆ ಯಾರೆಲ್ಲ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಬ್ಯಾಂಗ್ಳೂರಲ್ಲಿ ಅತಿ ಕಡಿಮೆ ದರದಲ್ಲಿ ಕ್ವಾಲಿಟಿ ಐಟಮ್ಸ್. ಓಕೆ, ಆ್ಯಸ್ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸು. ಮೊದಲು ನಾವು ಆನ್ಲೈನ್ ಪೋರ್ಟಲ್ಸ್ಗೆ ಸೇಲ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ಫಸ್ಟ್ ಔಟ್ಲೆಟು. ಓಕೆ, ನಮ್ಮ ಫ್ಯಾಕ್ಟ್ರಿ ಬಿಟ್ಟಿದ್ರೆ ಫಸ್ಟ್ ಔಟ್ಲೆಟ್ ಕಸ್ಟಮರ್ಸ್ಗೆ ಅತಿ ಕಡಿಮೆದಲ್ಲಿ ಪ್ಲ್ಯಾಟ್ಫಾರ್ಮ್ಸ್ ಫೀಸ್ ಎಲ್ಲ ಕ್ಯಾನ್ಸಲ್ ಆಗಿ ಕಡಿಮೆ ರೇಟಲ್ಲಿ ಕ್ವಾಲಿಟಿ ಐಟಮ್ಸು ಕೊಡಬೇಕು ಅಂತ ಫಸ್ಟ್ ಸ್ಟೆಪ್ ಇದು ನಮ್ಮದು. ಸರ್, ನಮ್ಮಲ್ಲಿ ಸೋಫಾ 3 ಸೀಟರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 4500 ಇದೆ. ಹೌದು, ಫೈನ್ ಫ್ಯಾಬ್ರಿಕ್ಕು, ಹೈ ಡೆನ್ಸಿಟಿ ಫೋಮು ಪ್ಲಸ್ ಡ್ಯೂರೇಬಲ್ ಆಗಿರೋದು ಫ್ರೇಮ್ ಜೊತೆ. ಸರ್, ಇವಾಗ ನಾನು ನಿಮಗೆ 3 ಸೀಟ್ರ್ 4500ಗೆ ಸಿಗುತ್ತೋ ಅಂತ ಹೇಳಿದ್ನಲ್ಲ, ಅದು ಈ ಸೋಫಾನೇ. ಈ ಸೋಫಾ ಬಂದುಬಿಟ್ಟು ಫೈನ್ ಜೂಟ್ ಫ್ಯಾಬ್ರಿಕ್ಕು, ತುಂಬ ಹಾರ್ಡಾಗಿ ಯೂಸ್ ಮಾಡ್ಬೋದು. ಇದರಲ್ಲಿ ನಾವು ಹಾಕಿದ್ದೀವಲ್ವಾ ಸೀಟಿಂಗು, ಇದು ಕಂಪ್ಲೀಟ್ ಆಗಿ 4 ಇಂಚು ಹೈ ಡೆನ್ಸಿಟಿ ಫೋಮ್ ಆಗಿರುತ್ತೆ. ಓಕೆ, ನಾವು ಏನು ಕ್ವಾಲಿಟಿನ ಯೂಸ್ ಮಾಡಿದ್ದೀವಿ, ನಾವು ಏನು ಹೇಳ್ತೀನಿ ಅಂದರೆ ಪ್ರೈಸ್ ಅಲ್ಲ, ನಾವು ಕೊಡೋದು ಥರ ಕ್ವಾಲಿಟಿ ಐಟಮ್ಸು ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಸರ್. ಯಾಕಂತ ಹೇಳಿದ್ರೆ ನಾವು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮಗೆ ಗೊತ್ತು ಸಿಲ್ವರ್ ವುಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀಮ್ ವುಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ. ಈ ಕುತ್ಕೊಳ್ಳೋದು ಕೆಪಾಸಿಟಿ ಡೆನ್ಸಿಟಿ ಇದೆಯಲ್ಲ, ಈ ಡೆಪ್ತು ಯಾರಾದರೂ ಈ ಥರ ಕುತ್ಕೊಂಡು ಆರಾಮಾಗಿ ಇದು ಮಾಡ್ಬೋದು. ಎಲ್ಲರೂ ಕೊಡ್ತಾರೆ ಕಡಿಮೆ ರೇಟು ಅಂತ, ಬಟ್ ಕಂಫರ್ಟು ಕಸ್ಟಮರ್ಗೆ ಎಲ್ಲರೂ ಎತ್ತಿ ಬಿಸಾಕಿ ತೋರಿಸ್ತಾರೆ, ಅದು ಮುಖ್ಯ ಅಲ್ಲ. ಸೋಫಾ ಅಂತ ಹೇಳಿದ್ರೆ ಕಂಫರ್ಟ್ ಆಗಿದೆಯಾ, ಈ ಫ್ಯಾಬ್ರಿಕ್ಕು ರಿಲೇಬಲ್ ಆಗಿದೆಯಾ, ಫೋಮು ಯೂಸ್ ಆಗುತ್ತಾ, ಆಮೇಲೆ ಇದು ಫ್ರೇಮ್ ಏನಿದೆ ಡ್ಯೂರಬಲ್ ಆಗಿದೆಯಾ, ಅದು ಮುಖ್ಯ. ಅದು ನಮ್ಮಲ್ಲಿ ಸಿಗುತ್ತೆ ಸರ್. ಈ ಸೋಫಾ ಇದೆಯಲ್ಲ 4500 ರೂಪೀಸ್ 3 ಸೀಟರು. ಈ ಕಂಪ್ಲೀಟ್ ಸೆಟ್ ಇದೆಯಲ್ಲ ಇದು 8500 ರೂಪೀಸ್ ಅಷ್ಟೇ ಸರ್. ಸರ್, ಈ ಸೋಫಾ ಇದೆಯಲ್ಲ 3 ಸೀಟರ್ ಸೋಫಾ ಪ್ಲಸ್ 1+1 ಫುಲ್ ಸೆಟ್ ಬಂದುಬಿಟ್ಟು ನಿಮಗೆ ಬರೀ 13,000 ಆಗುತ್ತೆ ಸರ್. ಇದು ಇದರಲ್ಲಿ ಯೂಸ್ ಮಾಡಿರೋದು ಹೈ GSM ಹಾಲೆಂಡ್ ಫ್ಯಾಬ್ರಿಕ್ಕು. ಇದರಲ್ಲಿ ನೀವು ಸ್ಕಿಲ್ಡ್ ಲೇಬರ್ಸ್ ಮಾಡಿರೋದು ಕೆಲಸ ನೋಡ್ಬೋದು, ಎಷ್ಟು ಕ್ಲೀನಾಗಿ ಫಿನಿಶಿಂಗ್ ಬಂದಿದೆ ಅಂತ. ಅದನ್ನ ಜೊತೆಯಲ್ಲಿ ಸೀಟಿಂಗ್ ಕೆಪಾಸಿಟಿ ಇದೆಯಲ್ಲ, ಈ ಡೆಪ್ತ್ ಕೆಪಾಸಿಟಿ ನೋಡಿ. ಓಕೆ, ಇದೇ ಡೆಪ್ತ್ ಕೆಪಾಸಿಟಿ ಕಡಿಮೆ ಇರೋದು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ನಮ್ಮಲ್ಲಿ ಎಕ್ಸಾಕ್ಟಾಗಿ ಇಲ್ಲಿಂದ ಇಲ್ಲಿ ಹಿಡಿದ್ರೆ 32 ಇಂಚಸ್ ಕುತ್ಕೊಳ್ಳೋದು ಕೆಪಾಸಿಟಿ 22x22 ಸಿಗುತ್ತೆ ನಿಮಗೆ. ಇದರಲ್ಲಿ ಕಂಫರ್ಟ್ ಜಾಸ್ತಿ ಇರುತ್ತೆ ಸರ್. ಇವಾಗ ನಾನು ನಿಮಗೆ ತೋರಿಸಿರೋದೆಲ್ಲ ಫ್ಯಾಬ್ರಿಕ್ದು ತೋರಿಸ್ದಲ್ಲ, ಅದೇ ಸಾಲಿಡ್ ವುಡ್ದು ಅಕೇಶಿಯಾದು ಆಗಿರ್ಬೋದು, ಟೀಕ್ ವುಡ್ ಆಗಿರ್ಬೋದು. ನಾನು ಇವಾಗ ತೋರಿಸ್ತೀನಿ, ಬನ್ನಿ ಸರ್. ಈ ಸಾಲಿಡ್ ವಿತ್ ಲಾಕ್ರಿಂಗ್ ಪಾಲಿಶ್ ಇದೆಯಲ್ಲ, ಈ ಸೋಫಾ 3+1+1 ಬರೀ ಕೇವಲ 24,000. ಯಾರೂ ಸಹ ಡೈರೆಕ್ಟಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಅಕೇಶಿಯಾ ವುಡ್ಡಲ್ಲಿ ಕೊಡಬೇಕು, ಹೈ ಪಾಲಿಶ್ ಮಾಡಿರಬೇಕು, ಲಾಕ್ರಿಂಗ್ ಪಾಲಿಶ್ ಆಗಿರಬೇಕು. ಓಕೆ, ಯಾರೂ ಸಹ ಬೆಂಗಳೂರಲ್ಲಿ 24,000 ರೂಪಾಯಿಗೆ ಕೊಡೋಕ್ಕೆ ಆಗಲ್ಲ, ನಾವು ಕೊಡ್ತೀವಿ ಸರ್. ಸರ್, ಮತ್ತೆ ಇನ್ನೊಂದು ಸಾಲಿಡ್ ವುಡ್ ಸೋಫಾ ಹತ್ರ ಬಂದಿದ್ದೀವಿ. ಈ ಸೋಫಾ 3+1+1 ಸಹ 25,000. ಇವಾಗ ನೀವು ಬನ್ನಿ, ಆ ಸೋಫಾಕ್ಕೆ ಈ ಸೋಫಾ ನೀವು ನೋಡ್ಬೋದು, ಡಿಸೈನ್ ತುಂಬ ಡಿಫ್ರೆಂಟ್ ಆಗಿದೆ ಸರ್. ನೀವು ನೋಡ್ಬೋದು, ನಾನು ಹೇಳ್ದಂಗೆ ಇದರಲ್ಲಿ ಸಪೋರ್ಟಿಂಗ್ ಇದೆಯಲ್ಲ, ಅದು ಸಹ ಸೇಮ್ ಅಕೇಶಿಯಾ ವುಡಲ್ಲಿ ಬರುತ್ತೆ. ಆಚೆ ಕಡೆ ಹ್ಯಾಂಡಲ್ಸು, ಸಪೋರ್ಟಿಂಗು ಎಲ್ಲ ಪ್ಲಸ್ ಈ ಕ್ವಶನ್ಸ್ ಇದೆಯಲ್ಲ, ಇದು ತುಂಬ ಹೈ ಡೆನ್ಸಿಟಿ ಆಗಿದೆ ಸರ್. ಇದು
ಕಂಫರ್ಟು ಸಾಫ್ಟಿ ಎಲ್ಲ ನೋಡ್ಬೋದು ನೀವು ಇದೆಯಾ ಸರ್? ಸರ್. ಆವಾಗಿಂದ ನೀವು ನೋಡಿರೋದು ಬರೀ ಬಜೆಟ್ ಸೋಫಾಸ್ ಮಾತ್ರ. ಓಕೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು ಎಕನಾಮಿಕಲ್ ಸೋಫಾಸು. ಇವಾಗ ಇದು ನೋಡ್ಬೋದು, ಇದು 3(1+1) ಕೇವಲ 21,000 ರೂಪಾಯಿಗೆ ಸರ್, 21,000. ವಿತ್ 5 year ವಾರಂಟಿ. ಓಕೆ. ಓಕೆ. ಈ ಫ್ಯಾಬ್ರಿಕ್ ಇದೆಯಲ್ಲ, ಹಾಂ. ಹಾಲೆಂಡ್ ಹೈ GSM ಸರ್. ಇದು ನಮ್ಮ ಲೇಬರ್ಸ್ ಮಾಡಿರೋದು ಸ್ಕಿಲ್ಡ್ ವರ್ಕ್ ನೋಡಿ ಸರ್. ನಮ್ಮ ಹತ್ರ ಕೆಲಸ ಮಾಡ್ತಾ ಇದ್ದಾರಲ್ಲ, ಆ ಮಾಸ್ಟರ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಮಾಸ್ಟರ್ಸ್ ಆಗಿರ್ಬೋದು, ಮಿನಿಮಮ್ 10 to 12 year ಎಕ್ಸ್ಪೀರಿಯನ್ಸ್ ಆಗಿರೋದು. ಕೆಲವು ನಮ್ಮ ಸೆಟ್ಸು ಬಿಗ್ ಬ್ರ್ಯಾಂಡ್ಸ್ ಇದೆ, ಆ ಬ್ರ್ಯಾಂಡ್ಸ್ ಹೇಳಬಾರ್ದು, ಅದಕ್ಕೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ಪ್ಯೂರ್ ಲೆದರ್ದು ಸಹ ಅವ್ರು ತಯಾರಿಸಿರೋದು ಈ ಪ್ರಾಡಕ್ಟು. ಕೇವಲ 21,000 ಸರ್. 21,000 ಅಷ್ಟೇ. 5 years ವ್ಯಾರಂಟಿ ಇರುತ್ತೆ ಇದಕ್ಕೆ. ಹೈ ಡೆನ್ಸಿಟಿ ಫೋಮು, ನೀ ಮೂಡು ಫ್ರೇಮ್ ಆಗಿರುತ್ತೆ. ನೀ ಮೂಡ್ ಅಂದ ತಕ್ಷಣ ಬರೀ ಇಲ್ಲಿ ಹ್ಯಾಂಡಲ್ಸ್ಗೆ ಹಾಕ್ತೀವಿ ಅಂತ ಅಲ್ಲ, ಕಂಪ್ಲೀಟಾಗಿ ನೀ ಮೂಡ್ ಇರುತ್ತೆ. ವಿತ್ ಸಪೋರ್ಟಿಂಗು ಕೂಡ ನೀ ಮೂಡೇ ಇರೋದು ಸರ್. ನಿಮಗೆ ಇವಾಗ ಇನ್ನೊಂದು ತುಂಬ ಪ್ರೀಮಿಯಮ್ ಆಗಿ ವಿತ್ ಬಜೆಟ್ ಪ್ರೀಮಿಯಂ ಪ್ರಾಡಕ್ಟು ಪ್ಲಸ್ ಬಜೆಟಲ್ಲಿ ತೋರಿಸ್ತೀನಿ ಬನ್ನಿ. ಈ ಸೋಫಾ ಇದೆಯಲ್ಲ ಸರ್, ನೀವು ರಿಕ್ಲೈನರ್ ನೋಡಿರ್ಬೋದು. ಇಟ್ಸ್ ಎ ರಿಕ್ಲೈನರ್ ವಿತೌಟ್ ಮಿಷಿನ್. ಓಕೆ. ಕಸ್ಟಮರ್ಸ್ಗೆ ರಿಕ್ಲೈನರ್ ಅಂತ ಹೇಳಿದ್ರೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ. ಬಟ್ ಈ ಇದಿದೆಯಲ್ಲ, ಸೇಮ್ ರಿಕ್ಲೈನರ್ ವಿತೌಟ್ ಮಿಷಿನು 27,000 rupees ಸರ್. 27,000. 3, 1 and 1. ನೀವು ಇದರಲ್ಲಿ ನೀವು ಸಹ ಕುತ್ಕೊಂಡು ನೋಡಿ ದ ಫೀಲ್, ಕಂಫರ್ಟ್. ಇದರಲ್ಲಿ ಏನಿದೆ ಅಂತ ಹೇಳಿದ್ರೆ ಫ್ಯಾಬ್ರಿಕ್ ಇಂಪೋರ್ಟೆಡ್ ಆಗಿದೆ, ಓಕೆ ಸರ್. ವಾಷಬಲ್ ಫ್ಯಾಬ್ರಿಕ್. ಈ ಫ್ಯಾಬ್ರಿಕ್ ಇದೆಲ್ಲ ವಾಷಬಲ್. ಈ ಡಿಸೈನ್ ನೋಡಿ ಸರ್. ಓಕೆ. ಇದರಲ್ಲಿ ಯೂಸ್ ಮಾಡಿರೋದು ಪಾಲಿ ಸರ್. ಈ ಜರ್ಮನ್ ಪಾಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟು ವರ್ಷ ಆದರೂ ಸಹ ನೀವು ಎಷ್ಟು ವೇಟ್ ಹಾಕಿ, ಇಟ್ ವಿಲ್ ಗಿವ್ ಅಗೇನ್ ಆ್ಯಕ್ಷನ್ ಹೆಂಗಿರುತ್ತೆ ಸೇಮ್ ಹಂಗೆ ಪುಷ್ ಕೊಡುತ್ತೆ. ಓಕೆ. ಪ್ಲಸ್ ಇದಿದೆಯಲ್ಲ, ಕಂಪ್ಲೀಟ್ 40 ಡೆನ್ಸಿಟಿ ಫೋಮ್. ಒಳಗಡೆ ನಮ್ಗೆ ಯಾವುದಾದ್ರೂ ಬಜೆಟ್ ಸೋಫಾ ತಗೊಳ್ಳಿ, ಇಲ್ಲ ಎಕನಾಮಿಕಲ್ ತಗೊಳ್ಳಿ, ಪ್ರೀಮಿಯಂ ತಗೊಳ್ಳಿ, ನಮ್ಮಲ್ಲಿ ಯೂಸ್ ಆಗೋದು ಬರೀ ನೀಮುಡ್ ಫ್ರೇಮ್ ಮಾತ್ರ. ಓಕೆ. ಬೇರೆ ಯಾವುದು ಯೂಸ್ ಮಾಡಲ್ಲ ನಾವು, ವುಡ್ ಯಾವುದು? ಯಾವುದೂ ಇಲ್ಲ. ನಮ್ದಂತ ಹಾಸನಲ್ಲಿ ಒಂದು ಮಿಲ್ ಇದೆ, ಅದರಿಂದ ನಾವು ತಯಾರಿಸ್ಕೊಳ್ತೀವಿ. ಅದಕ್ಕೋಸ್ಕರ ನಾವು ಎಲ್ಲ ಪ್ರಾಡಕ್ಟಲ್ಲಿ ನಮ್ಮದೇ ಕೊಡ್ತೀವಿ ಸರ್. ಅವಾಗಿಂದ ನಾನು ನಿಮಗೆ ತೋರಿಸ್ತಾ ಇರೋದು ಸ್ವೀಟ್ ಐಟಮ್ಸ್ ತೋರಿಸಿದೆ ಸರ್. ಇವಾಗ ತೋರಿಸ್ತಾ ಇದ್ದೀವಿ ನೋಡಿ, ಇದು ಲೆದರೈಟು ಮೈಕ್ರೋ ಫ್ಯಾಬ್ರಿಕ್ ಅಂತಾರೆ ಸರ್. ಓಕೆ ಸರ್. ಇದನ್ನು ನೀವು ವಾಶ್ ಮಾಡ್ಬೋದು. ಹಾಂ. ಓಕೆ. ಪೆನ್ ಮಾರ್ಕ್ಸ್ ಸಹ ಇದರಲ್ಲಿ ಬಿದ್ದರೆ, ಇವಾಗ ಚಿಕ್ಕ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಅದು ಪೆನ್ ಮಾರ್ಕ್ಸ್ ಏನಾದರೂ ಬಿದ್ದರೆ ಅದಕ್ಕೊಂದು ಫೋಮ್ ಇದೆ, ಅದನ್ನ ಯೂಸ್ ಮಾಡಿದ್ರೆ ಅದು ಹೋಗಿಬಿಡುತ್ತೆ. ಹೌದು ಸರ್. ಇದು ಇದೆಲ್ಲ ಇದು ಸ್ಟ್ಯಾನ್ಲಿ ಮಾಡೆಲ್ಲು. ಇದು 3+1+1 ಕೇವಲ 23,000 ಸರ್. ಕೇವಲ 23,000. ಓಕೆ. ಡೆನ್ಸಿಟಿ ಆಫ್ ಫಾರ್ಮ್ 40. ಒಂದು ಹೇಳಿ ಒಂದು ಕೊಡೋದಲ್ಲ. ಓಕೆ. ನೀವು ಎಲ್ಲದಕ್ಕಿಂತ ವಿಶೇಷತೆ ಆವಾಗಲೇ ಕೇಳ್ತೀನಿ, ಮತ್ತೆ ಇನ್ನೊಂದು ಸತಿ ಹೇಳ್ತೀನಿ, ಬೇರೆಯವ್ರ ಥರ ಅಂತ ಕಂಪೇರ್ ಮಾಡಲ್ಲ ಸರ್. ನಮ್ಮ ಹತ್ರ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಓಕೆ. ಓಕೆ. ಸಿಟ್ಟಿಂಗ್ ಕೆಪಾಸಿಟಿ ಏನು ನಾವು ಫೋಮ್ ಯೂಸ್ ಮಾಡಿರ್ತೀವಿ, ಇದರಲ್ಲಿ ಯಾವುದು ಸಹ ಪ್ಯಾಚಸ್ ಇರಲ್ಲ, ಓಕೆ ಸರ್. ಯಾವುದು ಸಹ ಮೋಲ್ಡ್ ಇರಲ್ಲ, ಯಾವುದು ಸಹ ಪೇಸ್ಟಿಂಗ್ ಇರಲ್ಲ. ಸಾಲಿಡ್ 4 ಇಂಚ್ ಅಂದರೆ 4 ಇಂಚ್ ಯೂಸ್ ಆಗಿರುತ್ತೆ. ಇದರಲ್ಲಿ ಪಾಲಿ ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಪಾಲಿನೇ ಇರುತ್ತೆ. ಇದರಲ್ಲಿ ಫೋಮ್ ಗಿಮ್ ಮಿಕ್ಸ್ ಮಾಡಲ್ಲ, ಇದರಲ್ಲಿ ಬೇರೆ ಏನು ಇದು ಮಿಕ್ಸ್ ಮಾಡಲ್ಲ ನಾವು ಮೆಟೀರಿಯಲ್ಸು. ಫೋಮ್ ಅಂದರೆ ಕಂಪ್ಲೀಟಾಗಿ ಫೋಮ್ ಇರುತ್ತೆ ಇಲ್ಲಿ. ಇದು ಪಾಲಿ, ಕಂಪ್ಲೀಟಾಗಿ ಪಾಲಿ. ಎಲ್ಲದಕ್ಕಿಂತ ಮೇನ್ ಏನು ಗೊತ್ತಾ ಸರ್, ಎಲ್ಲದಕ್ಕಿಂತ ಮೇನ್ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಒಂದು ಸೋಫಾ ನೋಡ್ತಾ ಇದ್ರೆ ಡಿಸೈನ್ ಯಾರು ತಯಾರಿಸಿರ್ತಾರೆ, ಒಂದು ಸ್ಕಿಲ್ಡ್ ಲೇಬರ್ ತಯಾರಿಸಿದ್ರೆ, ಈ ಸ್ಟಿಚ್ ಇದೆ ಅಲ್ಲ, ಈ ಸ್ಟಿಚ್ ಏನು ಯೂಸ್ ಮಾಡಿರ್ತೀವಿ ಇದಕ್ಕೆ ಹಾಕಬೇಕು. ನೀವು ನೋಡಿ, ಒಂದು ಸಲ ಎಲ್ಲಿ ಕೂಡ ಮಿಸ್ ಆಗಿರಲ್ಲ ಸ್ಟಿಚಸ್ಸು. ಓಕೆ. ಕಟ್ಟಿಂಗು ಸಹ ಅಷ್ಟೇ ಕಂಪ್ಲೀಟಾಗಿ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಓಕೆ. ಮನೆಯಲ್ಲಿ ಕಸ್ಟಮರು ಅವ್ರು ಸೋಫಾ ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರ ಲಿವಿಂಗ್ ರೂಮ್ಗೆ ಒಂದು ಬ್ಯೂಟಿಫುಲ್ ಆಗಿ ಲುಕ್ ಬರಬೇಕಂತ ಹೇಳಿದ್ರೆ, ಒಂದು ಡಿಸೈನ್ ಆಗಿ ಕಂಪ್ಲೀಟಾಗಿ ಅವ್ರು ಏನು ನಮಗೆ ಬೆಲೆ ಕೊಡ್ತಾ ಇದ್ದಾರೆ ಅದು ತಕ್ಕನಾಗಿ ವರ್ತಾಗಿರಬೇಕು. ನಮ್ಮಲ್ಲಿ ಯಾವುದಾದ್ರೂ ತೊಗೊಳ್ಳಿ ಸರ್, ಬಜೆಟ್ ರೇಟು. ನಾನು ಕಡಿಮೆ ಕೊಡಲ್ಲ ಅಂತ ಹೇಳಲ್ಲ, ನಾನು ಹೇಳ್ತಾ ಇದ್ದೀನಿ ಅಂದರೆ ಕ್ವಾಲಿಟಿ ಐಟಮ್ಸ್ ಕೊಡ್ತೀನಿ, ಪ್ರಾಮಿಸಿಂಗ್ ಐಟಮ್ಸ್ ಕೊಡ್ತೀನಿ. ಓಕೆ. ನಾನು ಏನು ವ್ಯಾರಂಟಿ ಗ್ಯಾರಂಟಿ ಕೊಡ್ತೀನಿ ಅದಕ್ಕೆಲ್ಲ ನಿಭಾಯಿಸ್ಕೊಳ್ತೀನಿ. ನಮ್ಮಲ್ಲಿ ಬನ್ನಿ, ಪರ್ಚೇಸ್ ಮಾಡಿ ಸರ್. ಆವಾಗಿಂದ ನಾನು ನಿಮಗೆ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ತೋರಿಸ್ನಲ್ಲ, ಇವಾಗ ಇಂಡಿಯನ್ ಫ್ಯಾಬ್ರಿಕ್ಸ್ ತೋರಿಸ್ತೀನಿ ನೋಡಿ. ಓಕೆ. ಇದು ಮಾಶಿ ಇದೆಯಲ್ಲ, ದಿಸ್ ತುಂಬ ಹಾರ್ಡಾಗಿ ಯೂಸ್ ಮಾಡ್ಬೋದು ಸರ್, ತುಂಬ ರಫ್ ಆಗಿ. ಇದು ಜಾಸ್ತಿ ಏನು ರಫ್ ಯೂಸ್ ಮಾಡ್ತಾರಲ್ಲ ಇವರು ನಮ್ಮ ಹತ್ರ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾರೆ. ಇದು 3+1+ ಬರೀ 17,000 ಸರ್. ಬರೀ 17,000. ಇದರಲ್ಲಿ ಯಾವುದು ಸಹ
ಕಾಂಪ್ರಮೈಸ್ ಇಲ್ಲ ಕ್ವಾಲಿಟಿಯಲ್ಲಿ. ಫೋಮ್ ನಾನು 17ಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಫೋಮ್ ಯಾವುದು ಕಡಿಮೆದು ಯೂಸ್ ಮಾಡ್ತಾ ಇಲ್ಲ. ಓಕೆ, ಫ್ಯಾಬ್ರಿಕ್ಕು ಸಹ ಅಷ್ಟೇ. ಓಕೆ, ನಾನು ನಿಮ್ಗೆ ಆವಾಗಿಂದ ಹೇಳ್ತಾ ಇದ್ದೀನಿ, ಸ್ಟಿಚ್ಚಿಂಗು ಎಲ್ಲ ನೋಡಿ, ಎವ್ರಿಥಿಂಗ್ ಪರ್ಫೆಕ್ಟಾಗಿ ಹೇಗಿದೆ ಹಾಗೆ ಕೊಡ್ತೀನಿ. 17,000 3+1+1. ಯಾವ ಸರ್ ಇವು ಸ್ಪೆಷಲ್ ಆಗಿ ಏನೋ ಕರ್ಕೊಂಬಂದ್ರಿ ಸರ್ ಇದು ಮಲೇಷಿಯನ್ ಅಂತಾರೆ ಇದಕ್ಕೆ. ಓಕೆ ಇದರಲ್ಲಿ ಕ್ವಾಲಿಟೀಸು ಮತ್ತು ವಿಶೇಷತೆ ಬೇರೆ ಬೇರೆ ಥರ ಇದೆ. ಏನು ಸರ್ ಏನಂತ ಹೇಳಿದ್ರೆ ಇದು ತುಂಬ ಫೈನಾಗಿ ಪ್ರೀಮಿಯಂ ಜೂಟಲ್ಲಿ ತಯಾರಾಗಿರೋದು ಪ್ರಾಡಕ್ಟ್ ಸರ್ ಇದು. ಓಕೆ, ಇದು ಫೋಮ್ ಅಲ್ಲ, ಫೋಮ್ ಜೊತೆ ಆ ಸ್ಟಿಚಿಂಗ್ ನೋಡಿ, ಫೋಮು ಕೂಡ ಹಾಕಿ ಆ ಕಂಫರ್ಟ್ಗೆ ನಿಮ್ಮ ಬ್ಯಾಕ್ಗೆ ಕಂಫರ್ಟ್ ಇರುತ್ತಲ್ಲ, ಆ ಕಂಫರ್ಟ್ಗೆ ಪ್ಲ್ಯಾನ್ ಆಗಿರೋದು ಆರ್ಥೋಟೆಕ್ಸ್ ಥರ. ಒಂದು ನಿಮ್ಮ ಬ್ಯಾಕ್ ಪೇನ್ಗೆ ಇವಾಗ ನೀವು ಇಲ್ಲಿ ಕುತ್ಕೊಂಡ್ರೆ ಆ ಕಂಫರ್ಟು ಕಂಫರ್ಟ್ ಆಗಿರುತ್ತೆ ಈ ಥರ. ಓಕೆ, ಈ ಕಂಫರ್ಟ್ ಸಿಗಬೇಕು ಅಂತ ಮಾಡಿರೋದು ಡಿಸೈನ್ ಇದು. ಇದು ಮಲೇಷಿಯನ್ ಡಿಸೈನ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಇವಾಗ ನೀವು ಕುತ್ಕೊಳ್ತೀರಾ, ಇಲ್ಲಿ ಕೈ ಇಕ್ತೀರಾ ಜಾಸ್ತಿ, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಫ್ಯಾಬ್ರಿಕಲ್ಲಿ ಡ್ಯಾಮೇಜ್ ಆಗೋದು ಇಲ್ಲೇ. ಓಕೆ ಅದಕ್ಕೋಸ್ಕರ ಇದಕ್ಕೆ ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ನೀವು ಟೀ ಆಗಿರ್ಬೋದು, ಹಾಂ ಓಕೆ, ವಾಟರ್ ಆಗಿರ್ಬೋದು, ಇಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ಉಡ್ಡು ಪ್ಲ್ಯಾಂಕ್ಸ್ ಕೊಟ್ಟಿದ್ದೀವಿ ಓಕೆ ಎಲ್ಲ ಇದರಲ್ಲಿ. ಈ ಸೋಫಾ ಸೆಟ್ಟು 3+1+1 ಕೇವಲ 22,000 ಸರ್. 22,000 ಸೇಮ್. ನಾನು ಏನು ಹೇಳ್ತೀನಿ, 40 ಡೆನ್ಸಿಟಿ ಫೋಮು, ಓಕೆ, ನೀಮುಡ್ ಫ್ರೇಮು ಎಲ್ಲ ಸೇಮ್ ಇರುತ್ತೆ. ಒಂದೊಂದು ಡಿಸೈನ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೇಬರ್ಸು ಅವ್ರ ಲೇಬರ್ಸ್ ಚೇಂಜ್ ಮಾಡ್ತಾರೆ. ಓಕೆ, ಇದರಲ್ಲಿ ಡಿಸೈನ್ ಇದ್ದರೆ ಅದಕ್ಕೊಂದು ಚಾರ್ಜ್ ಮಾಡ್ತಾರೆ, ಅದಕ್ಕೋಸ್ಕರ ಪ್ರೈಸಸ್ ಡಿಫರ್ ಆಗ್ತಾ ಇರುತ್ತೆ. ಸೇಮ್ ಕ್ವಾಲಿಟಿ ಐಟಮ್ಸ್ನ ನಾವು ಚೇಂಜಸ್ ಮಾಡ್ತಾ ಇರ್ತೀವಿ ಅಷ್ಟೇ. ಪ್ರೈಸಲ್ಲಿ ಯಾಕೆ ಸೇಮ್ ರೇಂಜಸ್ ಇದೆ ಅಂತ ಹೇಳಿದ್ರೆ, ಇವಾಗ ನಾನು ತೋರಿಸಿರೋದು 21 ಇತ್ತು, 22, 23, 17 ಎಲ್ಲ ಇತ್ತು. ಕಾರಣ ಏನಂತ ಹೇಳಿದ್ರೆ, ಹೇಗೆ ಡಿಸೈನ್ ಚೇಂಜ್ ಆಗುತ್ತೆ, ಪ್ರೈಸಸ್ ಲೇಬರ್ಸ್ ಚೇಂಜ್ ಮಾಡ್ತಾರೆ, ಅದಕ್ಕೋಸ್ಕರ ಪ್ರೈಸ್ ಚೇಂಜ್ ಆಗುತ್ತೆ. ಕ್ವಾಲಿಟಿ, ಫ್ಯಾಬ್ರಿಕ್ ಎಲ್ಲ ಸೇಮ್ ಇರುತ್ತೆ. ಬನ್ನಿ ಸರ್, ಇವತ್ತರದ್ದು ಸ್ಪೆಷಲ್ ನಿಮಗೆ ಒಂದು ಸೋಫಾ ತೋರ್ತೀನಿ, ಅರ್ಬಿಯನ್ ಸ್ಟೈಲಲ್ಲಿ ಇರೋದು. ಈ ಕ್ವಾಲಿಟಿ ಪ್ಲಸ್ ಈ ಪ್ರೈಸು ಇವಾಗ ಹೇಳ್ತೀನಿ ಕೇಳಿ, ಯಾರೂ ಸಹ ಮ್ಯಾಚ್ ಮಾಡೋಕ್ಕೆ ಆಗಲ್ಲ. ಈ ಹೌದು ಚಾಲೆಂಜ್ ಸರ್. ಇದು 3+1+1 ಸೋಫಾ ಕೇವಲ 23,000 ರೂಪಾಯಿಗೆ ಸರ್. 23,000 ಕೇವಲ 23,000. ಯಾಕಂತ ಹೇಳಿದ್ರೆ ಇದು ಚೆಸ್ಟರ್ ಸೋಫಾ, ಅರಬಿಕ್ ಡಿಸೈನಲ್ಲಿ ನಾವು ನಮ್ಮ ಪ್ರಮೋಷನ್ಗೆ ಮಾಡಿರೋದು ಸೋಫಾ ಇದು. ಇದ್ರದ್ದು ಕುತ್ಕೊಂಡು ಕಂಫರ್ಟ್ ನೋಡಿ. ಓಕೆ, ದಿಸ್ ಇಸ್ ದ ವೇ. ಇಟ್ ತುಂಬ ಕಿಂಗ್ ಲುಕ್ ಬರುತ್ತೆ, ತುಂಬ ಹೈ ಡೆನ್ಸಿಟಿ. ಫ್ಯಾಬ್ರಿಕ್ಕು ಕೂಡ ಅಷ್ಟೇ. ಈ ಫ್ಯಾಬ್ರಿಕ್ ನಿಮಗೆ ನೋಡಿ, ನಮ್ಮಲ್ಲಿ ಎಷ್ಟು ಫ್ಯಾಬ್ರಿಕ್ಸ್ ಬೇಕು ಅಷ್ಟು ಫ್ಯಾಬ್ರಿಕ್ಸಲ್ಲಿ ನೀವು ಸೇಮ್ ಇದನ್ನು ಮಾಡ್ಕೋಬೋದು. ಚೇಂಜಸ್ ಕಸ್ಟಮೈಸ್ ಸರ್. ಕಸ್ಟಮೈಸ್ಗೆ ಯಾವುದು ಎಕ್ಸ್ಟ್ರಾ ಚಾರ್ಜಸ್ ಬರಲ್ಲ. ಹೇಗಿದೆ ಹಾಗೆ ನಾವು ಏನು ಪ್ರೈಸ್ ಹೇಳ್ತೀವಿ ಸೇಮ್ ಪ್ರೈಸಲ್ಲಿ ಕೊಡ್ತೀವಿ. ಫ್ಯಾಬ್ರಿಕ್ ಇದು ಡಿಫ್ರೆಂಟ್ ಅಂತ ಹೇಳಿದ್ರೆ, ಇವಾಗ ನಿಮ್ಮ ಲಿವಿಂಗ್ ಏರಿಯಾಲ್ಲಿ ಈ ಸೋಫಾ ನೀವು ಈ ಡಿಸೈನ್ನ ಇಕ್ಕಿದ್ರೆ ತುಂಬ ರಿಚ್ ಲುಕ್ ಬರುತ್ತೆ ಸರ್. ಇದು ತುಂಬ ಸ್ಕಿಲ್ಡ್ ಲೇಬರ್ಸ್ ಮಾಡಿರೋದು ಪ್ರಾಡಕ್ಟ್. ಓಕೆ, ಈ ಜೂನಿಯರು, ಅಸಿಸ್ಟೆಂಟ್, ಮಾಸ್ಟರ್ಸ್ ಅಲ್ಲ, ಇದಕ್ಕೆಲ್ಲ ಸೀನಿಯರ್ಸೇ ಬೇಕು. ಈ ಡಿಸೈನ್ ತಯಾರು ಮಾಡಬೇಕಂತ ಹೇಳಿದ್ರೆ ಅರಬಿಕ್ ಡಿಸೈನ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ನಿಮಗೆ ಟರ್ಕಿ ಆಗಿರ್ಬೋದು, ಅದು ತಯಾರಿಸಿ ಮಾಡಬೇಕಂತ ಹೇಳಿದ್ರೆ ಬಹಳ ಸ್ಕಿಲ್ಡ್ ಲೇಬರ್ಸ್ ನಿಮ್ಮ ಹತ್ರ ಇರಬೇಕು, ಆವಾಗಲೇ ಸಾಧ್ಯ. ಇಲ್ಲ ಅಂದರೆ ಮಾಡೋಕ್ಕಾಗಲ್ಲ. ಸರ್ ಬನ್ನಿ, ಇವಾಗ ಇನ್ನೊಂದು ನಿಮಗೆ ಸೋಫಾ ತೋರಿಸ್ತೀನಿ. ಆ ಸೋಫಾ ವಿಶೇಷತೆ ಏನಂತ ಹೇಳಿದ್ರೆ, ಆ ಸೋಫಾ ನೋಡೋಕ್ಕೆ ನಿಮಗೆ 7 to 8 ಸೀಟರ್ಸ್ ಸಿಗುತ್ತೆ, ಬಟ್ 12 ಪೀಪಲ್ಸ್ ಅಕಾಮಿಡೇಟ್ ಮಾಡ್ಬೋದು, ಸ್ಪೆಷಲಿ ಜಾಯಿಂಟ್ ಫ್ಯಾಮಿಲಿಯವ್ರಿಗೋಸ್ಕರ. ನೋಡಿ ಸರ್, ಈ ಸೋಫಾ ಇದೆಯಲ್ಲ, ಈ ಸೋಫಾ ನಿಮಗೆ ಕಾರ್ನರ್ ಸೋಫಾ ಇರೋದು. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೇಮ್ ಸೋಫಾದಲ್ಲಿ ಇಲ್ಲಿದೆ ನೋಡಿ ಸರ್, ಇದರದ್ದು ಇಲ್ಲಿ ಅಕಾಮಿಡೇಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ 7 to 8 ಸೀಟರ್ಸ್ ಇದೆ, ಪ್ಲಸ್ ಈ 4 ಸೀಟರ್ಸ್ ಇದೆಯಲ್ಲ, ಇದ್ರ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಸ್ಟಡಿಗೆ ಯೂಸ್ ಮಾಡ್ತಾರೆ. ಇವಾಗ ಮಕ್ಕಳು ಇಲ್ಲಿ ಕುತ್ಕೊಂಡು ಈ ಟೀಪೆ ಮೇಲೆ ಸ್ಟಡಿ ಮಾಡ್ಕೊಳ್ತಾರೆ, ಊಟ ಮಾಡ್ತಾರೆ. ಇದು ಒಂಥರ ನೋಡೋಕ್ಕೆ ನಿಮಗೆ 7 ಸೀಟ್ರು, ಬಟ್ 12 ಸೀಟರ್ಸ್ದು ಇದರಲ್ಲಿ ಕೆಪಾಸಿಟಿ ಇದೆ. ಹೌದು ಸರ್. ಈ ಸೋಫಾ ಬಂದ್ಬಿಟ್ಟು ಬರೀ 32,000 ಸರ್. ಇವಾಗ ನಾನು ನಿಮಗೆ 32,000 ಇನ್ನೊಂದು ಡಿಸೈನ್ ತೋರಿಸ್ನಲ್ಲ ಸರ್, ಸೇಮ್ ಸೋಫಾ, ಕಲರ್ ಮತ್ತು ಪ್ಯಾಟ್ರನ್ ಚೇಂಜಸ್ಸು ಸೇಮ್. ಇದಿದೆ ಅಲ್ಲ, ಈ ಸೀಟರ್ನ ಇಲ್ಲಿ ಇಕ್ಕೋಬೇಕು. 2 ಸೀಟರ್ ಇಲ್ಲಿ ಅಕಾಮಿಡೇಟ್ ಆಗುತ್ತೆ, 2 ಇಲ್ಲಿ, 2 ಆ ಕಾರ್ನರ್ಸು, ಟೋಟಲಿ 4. ಪ್ಲಸ್ ಇದೇನು 7 ಸೀಟರ್ಸ್ ಇದೆ ಅದನ್ನು 11 to 12 ಪೀಪಲ್ಸ್ ಆರಾಮಾಗಿ ಯೂಸ್ ಮಾಡ್ಬೋದಾಗಿರೋದು ಸೋಫಾ ಇದು. ಇದೂ ಸಹ ಕೇವಲ 32,000 ಅಷ್ಟೇ ಸರ್. ನಿಮಗೆ ಆವಾಗಿಂದ ನಾನು ನಿಮಗೆ ಬಜೆಟೆಡ್ ಸೋಫಾಸ್ ತೋರಿಸಿದೆ, ಎಕನಾಮಿಕಲ್ ತೋರಿಸಿದೆ, ಕಾಂಪ್ಯಾಕ್ಟ್ ಸೋಫಾ ತೋರಿಸಿದೆ. ಇವಾಗ ನಾನು ಇನ್ನೊಂದು ಕೌಂಟ್ರಿಗೆ ಬಂದಿದ್ದೀನಿ. ಈ ಸೋಫಾಸ್ ನೋಡಿ, ಇದು ಸೋಫಾ ಪ್ಲಸ್ ಲಾಂಜರ್. ಇದರಲ್ಲಿ ಏನಂತ ಹೇಳಿದ್ರೆ
ಸೀನಿಯರ್ ಸಿಟಿಸನ್ ರೆಸ್ಟ್ ತೊಗೊಳಾಗಿರ್ಬೋದು, ಇಲ್ಲ ನೀವೇ ಕೆಲಸ ಮಾಡಿಬಿಟ್ಟು ಸ್ವಲ್ಪ ಟಿ ವಿ ವಾಚ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿದ್ರೆ ಆ ಫೀಲ್ ಬರೋದು ಸೋಫಾ ಕೌಂಟ್ರ್ ಸರ್ ಇದು. ಇದರಲ್ಲಿ ಡಿಫ್ರೆಂಟ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಓಕೆ, ಡಿಫ್ರೆಂಟ್ ಡಿಸೈನ್ಸ್ ಇದೆ. ಪ್ಲಸ್ ಇದರಲ್ಲಿ ಡಿಫ್ರೆಂಟ್ ಸ್ಟೋರೇಜು, ಸೋಫಾ ಕಮ್ ಬೆಡ್ ಅದೆಲ್ಲ ಇದೆ. ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ಸರ್. ನಾನು ನಿಮಗೆ ಹೇಳ್ದಲ್ಲ, ಇವಾಗ ನೋಡಿ ಡಿಸೈನು, ಇದು 3+ ಲಾಂಜರು. ಈ ಕೌಂಟ್ರಲ್ಲಿ ಈ 3 ಸೋಫಾ ಇದೆಯಲ್ಲ, 3 ಸೋಫಾ ಸಹ 25,000 ಸರ್. ಇದರಲ್ಲಿ ಫ್ಯಾಬ್ರಿಕ್ ಮೇಲೆ ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇದೆ ಸರ್. ಡಿಸೈನ್ ಡಿಫ್ರೆಂಟ್ ಆಗಿದೆ. ಓಕೆ, ಫ್ಯಾಬ್ರಿಕ್ ಡಿಫ್ರೆಂಟು, ಡಿಸೈನ್ ಡಿಫ್ರೆಂಟು. ಇವಾಗ ಈ ಥರ ರೆಸ್ಟ್ ಮಾಡ್ಕೋಬೋದು. ಸೀನಿಯರ್ ಸಿಟಿಸನ್ ಆಗಿರ್ಬೋದು, ಕೆಲಸ ಮಾಡಿಬಿಟ್ಟು ನೀವು ಸುಸ್ತಾಗ್ಬಿಟ್ಟು ಬಂದರೆ ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊಂಡು ರೆಸ್ಟ್ ತೊಗೋಬೇಕು ಅಂತ ಹೇಳಿದ್ರೆ ಆರಾಮಾಗಿ, ಎಷ್ಟು ಉದ್ದಕ್ಕಿದ್ರೆ ಒಂದು 6.5 ಫೀಟ್ ಮನುಷ್ಯ ಸಹ ಆರಾಮಾಗಿ ರೆಸ್ಟ್ ಮಾಡೋ ಥರ ಸೋಫಾ ಇದು. ನಮ್ಮಲ್ಲಿ ಸೋಫಾಗೆ ರಿಲ್ಯಾಕ್ಸೋ ಸೋಫಾ ಅಂತೀವಿ. ಸೇಮ್ ಸರ್, ಆವಾಗ ತೋರಿಸಿದ್ನಲ್ಲ ಸೇಮ್ ಸೋಫಾ, ಡಿಸೈನ್ ಬೇರೆ, ಬಟ್ 25,000 ಇದು. ಮೈಕ್ರೋ ಫ್ಯಾಬ್ರಿಕ್ ಆಗಿರುತ್ತೆ ಸರ್ ಇದು. ಓಕೆ, ಮೈಕ್ರೋ ಫ್ಯಾಬ್ರಿಕ್. ಇದರಲ್ಲಿ ಮೈಕ್ರೋ ಫ್ಯಾಬ್ರಿಕ್ ಅಂತ ಹೇಳಿದ್ರೆ ಇದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಸರ್. ಇದರಲ್ಲಿ ಹೀಟ್ ಜನ್ರೇಟ್ ಆಗಿರಲ್ಲ. ನಾವು ಒಂದು ಪ್ರಾಡಕ್ಟು ಸಹ ನೀವು ಎಷ್ಟು ನೋಡ್ತಾ ಇದ್ದೀರಾ, ಒಂದು ಪ್ರಾಡಕ್ಟ್ ರೆಕ್ಸಿನ್ದು ನಾವು ತೋರಿಸಿಲ್ಲ, ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಕಾರಣ ಏನಂತ ಹೇಳಿದ್ರೆ ರೆಕ್ಸಿನಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆಫ್ಟರ್ 1 to 2 years ಮೇಲ್ಗಡೆ ಇರೋದು ಒಂದು ಲೇಯರು ಆಚೆ ಬಂದುಬಿಡುತ್ತೆ, ಕಂಪ್ಲೀಟ್ ಸೋಫಾ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ತಯಾರಾಗಿರೋದು ಎಲ್ಲ ಪ್ರಾಡಕ್ಟು ಸಹ ಇಂಪೋರ್ಟೆಡ್ ಫ್ಯಾಬ್ರಿಕ್ಕಿಂದನೇ ಯೂಸ್ ಆಗುತ್ತೆ ಸರ್. ಸರ್ ಇದೂ ಸಹ 3+ ಲಾಂಜರ್, ಕೇವಲ 24,000 ಇದು. ಇದರಲ್ಲಿ ನಿಮಗೆ ಡಿಸೈನ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು. ಓಕೆ, ಇದರಲ್ಲಿ ಕಂಪ್ಲೀಟಾಗಿ ಆವಾಗ ಎಲ್ಲ ತೋರಿಸಿರೋದು ಹ್ಯಾಂಡಲ್ಸ್ ಇತ್ತು. ಇದರಲ್ಲಿ ಹ್ಯಾಂಡಲ್ ಪ್ಲಸ್ ಪಾಲಿಯಲ್ಲಿ ಯೂಸ್ ಆಗಿರೋದು ಕಂಫರ್ಟ್ ಇದೆ ಸರ್. ಇದು ಕಂಪ್ಲೀಟಾಗಿ ಪಾಲಿ ಈಸ್ ಆ್ಯಕ್ಚುಲಿ ಒಂದು ಜರ್ಮನ್ ಟೆಕ್ನಾಲಜಿ ಸರ್. ಫಾರ್ಮ್ ಏನಾಗಿತ್ತು ಅಂತ ಹೇಳಿದ್ರೆ, ಇವಾಗ ನಾನು 5 ವರ್ಷ 8 ವರ್ಷ ಗ್ಯಾರಂಟಿ ಕೊಟ್ಟರೆ ಅಷ್ಟೇ ಆಗುತ್ತೆ, ಸ್ವಲ್ಪ ಕುತ್ಕೊಳ್ಳುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಫ್ಟರ್ 10 years ಆಲ್ಸೋ ಇಟ್ ರಿಮೈನ್ಸ್ ಸೇಮ್, ಹಾಗೇ ಇರುತ್ತೆ ಸರ್. ಇವಾಗ ನಮಗೆ ಲಾಂಜರ್ಸ್ ಪ್ಲಸ್ ಸೋಫಾ ತೋರಿಸ್ನಲ್ಲ, ಅದೇ ಸೇಮ್ ಡಿಸೈನು ಮತ್ತು ಅದೇ ಸೇಮ್ ಸೈಜಲ್ಲಿ ಒಂದು ನಾವು ಸ್ಮಾರ್ಟ್ ಸೋಫಾ ತಯಾರಿಸಿದ್ದೀವಿ. ಅದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಈ ಸೋಫಾದಲ್ಲಿ ಸೋಫಾ ಪ್ಲಸ್ ಬೆಡ್, ಅದ್ರ ಜೊತೆಯಾಗಿ ಲಾಂಜರ್. ಇದರಲ್ಲಿ ಸ್ಟೋರೇಜ್ ಹೆಂಗಿಂತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ 1 person ಇಲ್ಲೇ ಅಕಾಮಿಡೇಟ್ ಆಗ್ಬೋದು. ಓಕೆ, ಅಷ್ಟೊಂದು ಇಲ್ಲಿ ಜನ ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಲಿವಿಂಗ್ ಏರಿಯಾಲಿ ಏನಾದರೂ ಡೈಲಿ ಯೂಸ್ ಮಾಡೋದು ಐಟಮ್ಸ್ ಇರ್ಬೋದು, ಅದು ಸ್ಟೋರೇಜ್ ಮಾಡ್ಕೊಳ್ಳೋ ಥರ ಇದಿರುತ್ತೆ ಇದರಲ್ಲಿ. ಓಕೆ, ಪ್ಲಸ್ ಇದು ಸೋಫಾ ಕಮ್ ಬೆಡ್ಡು ಕಂಪ್ಲೀಟಾಗಿ ಇಲ್ಲಿಂದ ನೀವು 6 feet ಆರಾಮಾಗಿ 3 people ರೆಸ್ಟ್ ಮಾಡ್ಬೋದು. ಅದ್ರ ಜೊತೆಯಾಗಿ ಇನ್ನೊಂದು ಸ್ಟೋರೇಜ್ ಇದೆ ಇದರಲ್ಲಿ, ಕಪ್ ಹೋಲ್ಡ್ರಿಂಗ್ಸ್ ಇದೆ. ಇದಕ್ಕೆ ನಾವು ಸ್ಮಾರ್ಟ್ ಸೋಫಾ ಅಂತೀವಿ ಸರ್. ಇದಕ್ಕೆ ಕುತ್ಕೊಳ್ಳೋಕ್ಕೂ ಆಗುತ್ತೆ, ಮಲ್ಕೊಳ್ಳೋಕ್ಕೂ ಆಗುತ್ತೆ, ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಇದರಲ್ಲಿ ಮೈಕ್ರೋ ಫ್ಯಾಬ್ರಿಕ್, ಇಂಪೋರ್ಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡಿ 40 ಡೆನ್ಸಿಟಿ ಫೋಮ್ ಹಾಕಿ 5 ವರ್ಷ ಆಕ್ಸೆಸರೀಸ್ ಇದೆಯಲ್ಲ ಅದಕ್ಕೂ ಸಹ ಗ್ಯಾರಂಟಿ ಕೊಟ್ಟು 33,000ಗೆ ಕೊಡ್ತೀನಿ ಸರ್. ಈ ಪ್ರೈಸು, ಈ ಕ್ವಾಲಿಟಿ ಯಾರೂ ಸಹ ಮ್ಯಾಚ್ ಮಾಡೋಕ್ಕಾಗಲ್ಲ, ಯಾರೂ ಮಾಡೋಕ್ಕಾಗಲ್ಲ ಸರ್. ಕಡಿಮೆ ಕ್ವಾಲಿಟಿ ಕೊಡ್ಬೋದು, ಕಡಿಮೆ ಫೋಮ್ ಕೊಡ್ಬೋದು, ಬಟ್ ಪ್ರೈಸ್ ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಸರ್. ಇವಾಗ ಸೋಫಾ ಸೆಗ್ಮೆಂಟ್ಸಲ್ಲಿ ಭಾಳ ಪ್ರೀಮಿಯಂ ಸೆಗ್ಮೆಂಟ್ಸ್ಗೆ ನಾವು ಇವಾಗ ಬಂದಿದ್ದೀವಿ. ಇದರಲ್ಲಿ ನಿಮಗೆ 10 ವರ್ಷ ಗ್ಯಾರಂಟಿ ಆ್ಯಂಡ್ ವ್ಯಾರಂಟಿ ಆಗಿರೋದು ಪ್ರಾಡಕ್ಟ್ಸ್ ತೋರಿಸ್ತೀನಿ. ಡಿಸೈನ್ ನೋಡಿ, ಯುರೋಪಿಯನ್ ಡಿಸೈನ್ ಆಗಿರ್ಬೋದು, ಇಟಾಲಿಯನ್ ಆಗಿರ್ಬೋದು, ಟರ್ಕಿ ಆಗಿರ್ಬೋದು. ಇವಾಗ ನಮ್ಮ ಆವಾಗಿಂದ ನಿಮಗೆ ವಿಡಿಯೋಲಿ ಸ್ಕಿಲ್ಡ್ ಲೇಬರ್ಸ್ ಅಂತ ಹೇಳ್ತಾ ಇದ್ನಲ್ಲ, ಇವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ನಮ್ಮ ಮಾಸ್ಟರ್ಸ್ ಪ್ಲಸ್ ಅಸಿಸ್ಟೆಂಟ್ ಮಾಸ್ಟರ್ಸ್ ಕೆಲಸ ಮಾಡಿ ನಿಮಗೆಲ್ಲ ಕೊಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಸರ್. ಈ ಸೋಫಾ ಬಂದುಬಿಟ್ಟು ನಿಮಗೆ ಇಟಾಲಿಯನ್ ಸೋಫಾ ಅಂತೀವಿ, ಬಟ್ ಈ ಸೋಫಾ ಮಾಡೆಲ್ ಹೆಸರು ಮಾರ್ಕೆಟಲ್ಲಿ ಬೊಕಾಟಿ ಅಂತ ಹೇಳ್ತಾರೆ. ಈ ಸೋಫಾದಲ್ಲಿ ನಾವು ಫೈನಾಗಿ ಯೂಸ್ ಮಾಡಿರೋದು ಫ್ಯಾಬ್ರಿಕ್ ನೋಡಿ. ಓಕೆ, ವಾಟರ್ ರೆಸಿಸ್ಟೆಂಟ್ ಸರ್. ಇದರಲ್ಲಿ ನಿಮಗೆ ಲೆದರೇಟ್ ಫಿನಿಶು ಇದೆ, ಸೂಟ್ ಫಿನಿಶು ಇದೆ. ಓಕೆ, ದಿಸ್ ಸ್ಟಿಚಸ್ಸು. ಈ ಪ್ರೀಮಿಯಂ ಸೋಫಾ ಇದೆಯಲ್ಲ ಸರ್, ಈ ಪ್ರೀಮಿಯಂ ಸೋಫಾ ಕಾಪಿ ಮಾಡ್ತಾರೆ ಭಾಳ ಜನ, ಬಟ್ ಅವ್ರ ಹತ್ರ ನಮ್ಮ ಹತ್ರ ಇದೆಯಲ್ಲ ಅಷ್ಟು ಅಡ್ವಾನ್ಸ್ ಆಗಿ ಮೆಷಿನರೀಸ್ ಇಲ್ಲ. ಈ ಸ್ಟಿಚ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು, ಈ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಇದೆಯಲ್ಲ ಈ ಡಿಸೈನ್ ಸೋಫಾದಲ್ಲಿ ಬಹಳ ಇಂಪಾರ್ಟೆಂಟು. ಅದಕ್ಕಂತ
ಅಪ್ಗ್ರೇಡ್ ಆಗಿರೋದು ಮೆಷಿನರಿ ಯೂಸ್ ಮಾಡಬೇಕು, ಅದನ್ನು ಯೂಸ್ ಮಾಡಿ ತಯಾರಿಸಿರೋದು ಪ್ರಾಡಕ್ಟ್ ಇದು. ಇದರಲ್ಲಿ ನೀವು ನೋಡ್ಬೋದು ಈ ಲುಕ್ಕು, ಕಂಫರ್ಟು ಈ ಥರ ಸಿಗಲ್ಲ ಸರ್. ಸಿ ದಿಸ್, ಇದೇ ಯಾರಾದರೂ ಕಾಪಿ ಮಾಡಿ ತಯಾರಿಸಿದ್ರೆ ಇಷ್ಟು ಕ್ಲೀನಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಓಕೆ, ಈ ಸೋಫಾ ಎಲ್ ಶೇಪು 2+2+1 ಸೆಂಟರ್ ಟೇಬಲು ಪ್ಲಸ್ 2 ಪಫೀಸು. ಆ ಪಫೀಸಲ್ಲಿ ಡಿಸೈನ್ ನೋಡಿ ಸರ್ ಎಷ್ಟು ಕ್ಲೀನಾಗಿ ಮಾಡಿದ್ದಾರೆ ಅಂತ. ಅದನ್ನು ನಿಮಗೆ ಕೇವಲ 38,000 ಸರ್, ವಿತ್ 7 years ಆಫ್ ವ್ಯಾರಂಟಿ. ಇದರಲ್ಲಿ ಯೂಸ್ ಆಗಿರೋದು ಬರೀ ಡ್ಯೂರೋಫ್ಲೆಕ್ಸ್ ಮಾತ್ರ. ಡ್ಯೂರೋಫ್ಲೆಕ್ಸ್ದು ಫಾರ್ಮು ಕಂಪನಿನೇ ನಮಗೆ 7 years ಗ್ಯಾರಂಟಿ ಕೊಡುತ್ತೆ. ಫ್ಯಾಬ್ರಿಕ್ ಅಂತೂ ಹೇಗಾದರೂ ನಾವು ಇಂಪೋರ್ಟೆಡ್ ಆಗ್ತಾ ಇದ್ದೀವಿ, ನಮಗೆ ಗೊತ್ತಿದೆ ಅದು 10 years ಬರುತ್ತೆ ಅಂತ. ಓಕೆ, 10 years ಇದೆ ಅಂದರೆ ಬಾಳಿಕೆ ಅಲ್ಲ ಸರ್, ಅದು ಫೇಡು ಸಹ ಆಗಲ್ಲ. ಓಕೆ, ಏನಿದೆ ಕಲರು ಹಾಗೆ ಇರುತ್ತೆ. ಇವಾಗ ನಿಮ್ಮ ಮನೆಯಲ್ಲಿ ಏನಾದರೂ ಒಕೇಶನ್ ಇದ್ದರೆ ಎವ್ರಿ 6 months 1 yearಗೆ ನೀವು ಇದಕ್ಕೆ ಶಾಂಪು ಬರುತ್ತೆ, ಆ ಶಾಂಪು ಯೂಸ್ ಮಾಡಿಕೊಂಡ್ರೆ ಸೇಮ್ ಹೇಗಿದೆ ನೀವು ಪರ್ಚೇಸ್ ಮಾಡುವಾಗ ಹಾಗೆ ಸೇಮ್ ಆಗಿಬಿಡುತ್ತೆ. ಹಾಗೆ ಆಗಿಬಿಡುತ್ತೆ. ನನ್ನ ವೀಕ್ಷಕರಿಗೆ ಹೇಳೋದೇನೆಂದರೆ, ಡೋಂಟ್ ಬೈ ಎ ಕಾಪಿ ಮೆಟೀರಿಯಲ್ಸ್, ಓನ್ಲಿ ಬೈ ಒರಿಜಿನಲ್. ನಮ್ಮ ಬುಗಾಟಿ ಏನಿದೆ, ನಾವು ಪ್ರೀಮಿಯಮ್ ಆಗಿ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ನೋಡಿ, 4-5 ಜಾಗದಲ್ಲಿ ನೋಡಿ, ಆವಾಗ ನಮ್ಮ ಹತ್ರ ಬನ್ನಿ, ಕ್ವಾಲಿಟಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿ ನೀವು. ಬನ್ನಿ ಸರ್, ಇನ್ನೊಂದು ಸೋಫಾ, ಇದು ಡ್ಯಾನಿಯಲ್ ಸೋಫಾ ಅಂತಾರೆ ಸರ್. ಇದಕ್ಕೆ ನೀವು ನೋಡ್ಬೋದು, ನಮ್ಮ ಡಿಸ್ಪ್ಲೇ ಐಟಮ್ಗೂ ಸಹ ಪ್ಯಾಕ್ ಮಾಡಿ ಇಕ್ಕಿದ್ದೀವಿ ಏನಂತ ಹೇಳಿದ್ರೆ, ಯಾರಾದರೂ ತೊಗೊಂಡ್ರೆ ಅವರು ಕ್ವಾಲಿಟಿ ಮೆಟೀರಿಯಲ್ ತೊಗೋಬೇಕು. ಓಕೆ, ಒಂದು ಸಹ ಫ್ಯಾಬ್ರಿಕ್ ಆಗಿರ್ಬೋದು, ಈ ಸ್ಟಿಚಸ್ ಆಗಿರ್ಬೋದು, ಕುತ್ಕೊಂಡು ಎದ್ದೊಂಡ ತಕ್ಷಣ ಏನೋ ಇದಾಗಿರಬಾರ್ದು, ಕಸ್ಟಮರ್ಗೆ ಹಾಗೆ ಬರಬೇಕು. ನಾವು ಈ ಸೋಫಾ 3+2 ಆ್ಯಂಡ್ ಕಾರ್ನರ್ ಸೆಂಟರ್ ಟೇಬಲ್ 2 ಪಫೀಸ್ ಜೊತೆಗೆ 38,000 ಸರ್. ಸರ್, ಇವಾಗ ನಾವು ಬಂದಿರೋದು ನಮ್ಮ ಹೈಲುಕ್ ಫರ್ನಿಚರ್ದು ಮಾಸ್ಟರ್ ಪೀಸ್ ನೋಡೋಕ್ಕೆ. ಈ ಮಾಸ್ಟರ್ ಪೀಸು ಯಾರೂ ಸಹ ಬ್ಯಾಂಗ್ಳೂರಲ್ಲಿ ಅಂತೂ ತಯಾರಿಸಿರಲ್ಲ. ಓಕೆ, ಈ ಪ್ರಾಡಕ್ಟ್ನ, ಈ ಸೋಫಾನ ಟರ್ಕಿ ಸೋಫಾ ಅಂತೀವಿ ಸರ್. ಓಕೆ, ಇವಾಗ ಇಲ್ಲಿ ನೋಡಿ, ಇದು ನಾನು ಆವಾಗಿಂದ ನಿಮಗೆ ಲೇಬರ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ, ಸಿ ದ ಡಿಫ್ರೆನ್ಸ್. ಬೇರೆ ಯಾವುದು ಸೋಫಾ ಈ ಡಿಸೈನ್ಗೆ ಮ್ಯಾಚ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಸೋಫಾನೂ ಅಲ್ಲ ಸರ್, ಕಂಫರ್ಟು. ಇದರಲ್ಲಿ 50 ಡೆನ್ಸಿಟಿ ಫಾರ್ಮ್ ಯೂಸ್ ಆಗಿರುತ್ತೆ, ಪ್ಲಸ್ ಪಾಲಿ ಇರುತ್ತೆ, ಪ್ಲಸ್ ಸಾಫ್ಟ್ ಯೂಸ್ ಆಗಿದೆ. ಓಕೆ, ಸಿ ಕಂಪ್ಲೀಟಾಗಿ ಇದು ಒಂಥರ ಲಕ್ಸುರಿಯಸ್, ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಲಕ್ಸುರಿಯಸ್ ಸೋಫಾ ಸೆಟ್ ಇದು. ಈ ಸೋಫಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದೀವಲ್ವಾ, ಇದರಲ್ಲಿ ನಾವು ಯೂಸ್ ಮಾಡಿರೋದು ಫ್ಯಾಬ್ರಿಕ್ ಇದೆ, ಅದರದ್ದು ನಾನು ನಿಮಗೆ ವಿಶೇಷತೆ ತೋರಿಸ್ಬೇಕು. ಏನಂತ ಹೇಳಿದ್ರೆ, ಇವಾಗ ಇಲ್ಲಿ ನಾವು ಬಹಳ ಫ್ಯಾಬ್ರಿಕ್ ಸಿಕ್ಕಿದ್ದೀವಿ ಸರ್. ಫಾರ್ ಎಕ್ಸಾಂಪಲ್ ಆಗಿ ಈ ಫ್ಯಾಬ್ರಿಕಲ್ಲಿ ವಾಟ್ರನ್ನ ನಾನು ಪೋರ್ ಮಾಡ್ತೀನಿ ಸರ್, ಸ್ವಲ್ಪ ಪೋರ್ ಮಾಡ್ತೀನಿ. ಇವಾಗ ನೋಡಿ, ಸೋಕ್ ಆಗುತ್ತೆ. ಓಕೆ, ಇದೆಲ್ಲ ಸೋಕ್ ಆಗುತ್ತೆ. ಇವಾಗ ನೋಡಿ, ಸೋಕ್ ಆಗುತ್ತೆ. ಸಿ, ವಾಟರ್ ರೆಸಿಸ್ಟೆಂಟ್ ಸರ್ ಇದು, ವಾಟರ್ ರೆಸಿಸ್ಟೆಂಟ್. ಇದರಲ್ಲಿ ನಿಮಗೆ ನೀರು ಬಿಟ್ಟ ತಕ್ಷಣ ಹಾಗೆ ವಾಟರ್ ರೆಸಿಸ್ಟ್ ಆಗುತ್ತೆ. ಇದೆ ಈ ಸೋಫಾದಲ್ಲಿ ಪ್ರೀಮಿಯಂ ಫ್ಯಾಬ್ರಿಕ್, ಪ್ರೀಮಿಯಮ್ ಆಗಿರೋದು ಫಾರ್ಮ್, ಹೈ ಡೆನ್ಸಿಟಿ 50 ಫಾರ್ಮ್ ಡೆನ್ಸಿಟಿ. ಡ್ಯೂರೋಫ್ಲೆಕ್ಸ್ ಅವರೇ 10 ವರ್ಷ ಗ್ಯಾರಂಟಿ ಕೊಡ್ತಾರೆ, ಅದರಲ್ಲಿ ಯೂಸ್ ಮಾಡಿದ್ದೀವಿ. 4 inch ಫಾರ್ಮ್ ಬಿಟ್ಟು 2 inch ಸಾಫ್ಟಿ ಯೂಸ್ ಆಗಿದೆ ಕಂಪ್ಲೀಟಾಗಿ. ಇವಾಗ ಇದಿದೆ ಅಲ್ಲ, ಇದು ಸಿಲ್ದ ಲೇಬರ್ ವರ್ಕ್ ಸರ್. ಮನೆಯಲ್ಲಿ ಇದು ನೀವು ಹಿಕ್ಕಿದ್ರೆ ಇಟ್ ವಿಲ್ ಗಿವ್ ಯು ತುಂಬ ಹೈ ಆ್ಯಂಡ್ ರಿಚ್ ಲುಕ್. ಈ ಸೋಫಾ 2+2 1 ಆ್ಯಂಡ್ ಕಾರ್ನರ್ ಪ್ಲಸ್ ಕನ್ಸಲ್. ಇದರಲ್ಲಿ ನೀವು ನೋಡ್ಬೋದು, ಈ ಕನ್ಸಲಲ್ಲಿ ಸ್ಟೋರೇಜ್ ಮಾಡ್ಕೋಬೋದು, ಕಪ್ ಹೋಲ್ಡರ್ಸ್ ಇದೆ, ಸೆಂಟರ್ ಟೇಬಲ್ಲು ಪ್ಲಸ್ 2 ಪಫೀಸ್. ಈ ಸೋಫಾ ಸೆಟ್ಟು ಬರೀ 55,000. ಸೇಮ್ ಸೋಫಾ ಸೆಟ್ ಇಂಪೋರ್ಟ್ ಆಗಿ ಬಂದಿರೋದು. ನಾನು ಆ ಶೋರೂಮ್ ಹೆಸರು ಹೇಳಲ್ಲ, ಸ್ವಲ್ಪ ಬ್ರ್ಯಾಂಡೆಡ್ ಶೋರೂಮ್ಸು. ಆ ಶೋರೂಮಲ್ಲಿ 1,18,000 ಆಫ್ಟರ್ ಡಿಸ್ಕೌಂಟ್ ಇದೆ. ಬಟ್ ನಾನು ನಿಮಗೆ ಕೇವಲ 55,000 ರೂಪಾಯಿಗೆ ಕೊಡ್ತೀವಿ ಸರ್. ಸರ್, ಆವಾಗಿಂದ ನಾವು ಸೋಫಾ ಎಲ್ಲ ನಮ್ಮ ಶೋರೂಮಲ್ಲಿ ಇರೋದು ನೋಡಿದ್ದೀವಿ. ಇವಾಗ ಡೈನಿಂಗ್ ಟೇಬಲ್ಸು ಅತಿ ಕಡಿಮೆ ದರದಲ್ಲಿ ಕ್ವಾಲಿಟಿ ಆಗಿರೋದು ಡೈನಿಂಗ್ ಟೇಬಲ್ಸ್ ತೋರ್ತೀನಿ ಸರ್, ಬನ್ನಿ. ಸರ್, ಈ ಡೈನಿಂಗ್ ಟೇಬಲ್ ಇದೆಯಲ್ಲ, ಸಿ ದ ಕ್ವಾಲಿಟಿ ಆಫ್ ವರ್ಕ್. ಓಕೆ, ಸಿ ದ ಸೀಟಿಂಗ್. ಓಕೆ, ಸಿ ದ ಫಿನಿಶಿಂಗ್. ಈ 4 seater ಡೈನಿಂಗ್ ಟೇಬಲು ಕೇವಲ 13,000 ಸರ್.
13,000. ಕೇವಲ 13,000. ಇದರಲ್ಲಿ ನೀವು ನೋಡ್ಬೋದು ಯಾವುದು ಸಹ ಇಂಜಿನಿಯರಿಂಗ್ ವುಡ್ ಯೂಸ್ ಆಗಿಲ್ಲ, ಸಾಲಿಡ್ ವುಡ್ ಇರೋದು. ಪಾಲಿಶ್ ಫಿನಿಶಿಂಗು ಕೂಡ ನೋಡ್ಕೊಳ್ಳಿ, ಕಂಪ್ಲೀಟಾಗಿ ತುಂಬ ಬ್ರ್ಯಾಂಡೆಡ್ ಪಾಲಿಶ್, ತುಂಬ ಹೈ ಕ್ವಾಲಿಟಿ ಆಗಿರೋದು, ಫೈನ್ ಪಾಲಿಶ್ ಯೂಸ್ ಮಾಡಿದ್ದೀವಿ. ಇದಕ್ಕೆ ನಾವು 5 years ಗ್ಯಾರಂಟಿ ಕೊಡ್ತೀವಿ. ಇದಕ್ಕೆ ಗ್ಯಾರಂಟಿ ಕಾರ್ಡ್ಸ್ ಇರುತ್ತೆ. ಸದ್ಯದಲ್ಲಿ ನಾನು ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ನಮ್ಮ ಗ್ಯಾರಂಟಿ ಕಾರ್ಡ್ಸ್ ಕಸ್ಟಮರ್ ಸರ್ವಿಸ್ ನಡೆಯುತ್ತೆ, ನಂತರ ಡೆಲಿವರೀಸ್ ಹೆಂಗೆ ನಡೆಯುತ್ತೆ, ಯಾವ ಥರ ನಮ್ಮ ಟೀಮ್ ವರ್ಕ್ ನಡೆಯುತ್ತೆ ನಾನು ನಿಮಗೆ ತೋರಿಸ್ತೀನಿ. ಸೇಮ್ ಸರ್ ಇದೇ ಥರನೂ ಕೂಡ ಇನ್ನೊಂದು ಡೈನಿಂಗ್ ಟೇಬಲ್ ಇದೆ, ಕಲರ್ ಚೇಂಜ್ ಇದೆ. ಈ ಡೈನಿಂಗ್ ಟೇಬಲು ಸಹ 4 ಸೀಟರ್ ಡೈನಿಂಗ್ ಟೇಬಲು, ಕೇವಲ 13,000 ಮಾತ್ರ. ಇದು ನೋಡಿ ಸರ್, ಇದು ವಾಲ್ನಟ್ ಫಿನಿಶು. ಓಕೆ, ಈ ವಾಲ್ನಟ್ ಫಿನಿಶು ಸಹ ಅಷ್ಟೇ, ಕೇವಲ 13,000. ಓಕೆ, ಇವಾಗ ನಾವು ಬಂದಿರೋದು ವಿತ್ ಗ್ಲಾಸ್, ಡಿಸೈನ್ ಬೇರೆ ಇದೆ, ವಿತ್ ಗ್ಲಾಸು 16,000 ಮಾತ್ರ ಸರ್. ಓಕೆ, ಇವಾಗ ಕೆಲವ್ರಿಗೆ ಏನಾಗಿರುತ್ತೆ ಗ್ಲಾಸ್ ಹಾಕ್ಕೋಬೇಕು ಅಂತ, ಆ ಡೈನಿಂಗ್ ಟೇಬಲ್ಸಲ್ಲಿ ಕೂಡ ಹಾಕ್ಕೋಬೋದು, ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ. ಬಟ್ ಇದರಲ್ಲಿ ವಿತ್ ಗ್ಲಾಸ್ 16,000 ಮಾತ್ರ, 4 ಸೀಟರ್. ಇದು 6 ಸೀಟರ್ ನೋಡಿ ಸರ್ ಈ ಡಿಸೈನು. ಈ ಡೈನಿಂಗ್ ಟೇಬಲ್ ಬಂದುಬಿಟ್ಟು 23,000 ಸರ್, 23,000. ಇದು ನಾನು ನಿಮಗೆ ತೋರಿಸಿರೋದು ಇವಾಗ ಏನು ರೆಗ್ಯುಲರ್ ಆಗಿ ಕಸ್ಟಮರ್ ಇಷ್ಟಪಡ್ತಾರೆ ಅದು. ಇದು ಬಿಟ್ಟು ನನ್ನ ಹತ್ರ ಆನಿಕ್ಸ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಸೆರಮಿಕ್ ಆಗಿರ್ಬೋದು ನಮ್ಮ ಹತ್ರ ಇದೆ, ನಾನು ನಿಮಗೆ ತೋರಿಸ್ತೀನಿ. ಓಕೆ, ಆ ಡೈನಿಂಗ್ ಟೇಬಲ್ಸು ಇದೆಲ್ಲ ಬಜೆಟೆಡ್ ಡೈನಿಂಗ್ ಟೇಬಲ್ಸು. ನನ್ನ ಹತ್ರ ಎಕನಾಮಿಕಲ್ಲೂ ಇದೆ. ಓಕೆ, ನನ್ನ ಹತ್ರ ಪ್ರೀಮಿಯಮ್ ಬೇಕಾ, ಪ್ರೀಮಿಯಮು ಬೇಕಾಗಿದೆ. ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ನಮಗೆ ಬನ್ನಿ, ನಮ್ಮ ಔಟ್ಲೆಟ್ಗೆ ಬನ್ನಿ, ಇಲ್ಲ ನಮ್ಗೆ ಕೊಟ್ಟಿರೋದು ನಂಬರ್ಸ್ಗೆ ಕಾಲ್ ಮಾಡಿ ಡಿಸ್ಕಸ್ ಮಾಡಿ. ಓಕೆ, ನಾವು ನಿಮಗೆ ಎಲ್ಲ ಥರ ಡಿಸೈನ್ಸ್ ಕ್ಯಾಟ್ಲಾಗ್ಸು ಶೇರ್ ಮಾಡ್ತೀವಿ. ಓಕೆ, ಜಸ್ಟ್ ಇಂಪ್ರೂವೈಸ್ ಯುವರ್ ನಾಲೆಜ್. ಯಾವ ಥರ ಮಾರ್ಕೆಟಲ್ಲಿ ಈಗ ಏನು ಈ ಥರ ಸಿಗ್ತಾ ಇದೆಯಾ, ಒಂದು ಆ್ಯಡ್ ನೋಡ್ಕೊಂಡು ಬೇಡ, ಬನ್ನಿ ನಮ್ಮ ಹತ್ರ. ಓಕೆ, ನಾವು ನಿಮ್ಮ ಟ್ರಸ್ಟ್ ರೀಗೈನ್ ಮಾಡ್ಕೋಬೇಕು, ಟ್ರಸ್ಟನ್ನ ನಾವು ನಿಮಗೆ ಕಂಪ್ಲೀಟಾಗಿ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ವಾಕಿನ್ ಬನ್ನಿ, ಇಲ್ಲ ನಮ್ಮ ಟೀಮ್ಗೆ ನಿಮ್ಮ ಹತ್ರ ಕಳಿಸ್ಕೊಳ್ಳಿ. ಓಕೆ, ಏನಿದೆ ನಿಮ್ಮ ರಿಕ್ವೈರ್ಮೆಂಟ್ನ ವಿತ್ ಕ್ವಾಲಿಟಿ ವಿತ್ ಸರ್ವೀಸು ಫುಲ್ಫಿಲ್ ಮಾಡಿಕೊಡೋದು ಅವಕಾಶ ನಮಗೆ ಮಾಡಿಕೊಡಿ ಸರ್. ಇವಾಗ ಈ ಬೆಡ್ ಇದೆಯಲ್ಲ 4x6, ಈ ಬೆಡ್ಡು ಕೇವಲ ಸರ್ ಕೇವಲ 8,000ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಹೆಡ್ಬೋರ್ಡು, ಲೆಗ್ಸು ಮತ್ತು ಪ್ಲ್ಯಾಟ್ಫಾರ್ಮ್ ಚೇಂಜಸ್ ಆಗ್ತದೆ. ಡಿಸೈನ್ ಮೇಲೂ ಕೂಡ ಒಂದು 500,000 ಡಿಫ್ರೆಂಟ್ ಆಗುತ್ತೆ. ಬಟ್ ಈ ಬೆಡ್ ಇದೆಯಲ್ಲ 8,000 ಸರ್. ಓಕೆ, ಮತ್ತು ಇದು ಕ್ವೀನ್ ಸೈಜು. ಈ ಬೆಡ್ಡು ಸ್ಟಾರ್ಟಿಂಗು 13,000ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಸರ್ ಬನ್ನಿ, ನಾನು ಇವಾಗ ಮಾರ್ಕೆಟಲ್ಲಿ ಟ್ರೆಂಡಿಂಗು, ಇವಾಗ ಜನಕ್ಕೆಲ್ಲ ಜಾಸ್ತಿ ಆಕರ್ಷಿತ ಮತ್ತು ಅಟ್ರಾಕ್ಟಿವ್ ಆಗಿರೋದು ಬೆಡ್ ತೋರಿಸ್ತೀನಿ. ಇದಕ್ಕೆ ಅಪೋಲ್ಸ್ಟ್ರಿ ಬೆಡ್ ಅಂತಾರೆ ಸರ್. ಈ ಬೆಡ್ಡು ಕ್ವೀನ್ ಸೈಜ್ ನಮ್ಮ ಹತ್ರ ಕೇವಲ 21,000ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ಫೈನ್ ಕ್ವಾಲಿಟಿಯಲ್ಲಿ, ಈ ಫೈನ್ ಡಿಸೈನಿಂಗಲ್ಲಿ ಯಾರೂ ಸಹ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೆಲವು ಐಟಮ್ಸ್ ಇದೆ ಸರ್, ಅದನ್ನು ನಾನು ಹೇಳ್ತೀನಿ, ಯಾರೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಕ್ವಾಲಿಟಿ ಪ್ಲಸ್ ನಮ್ಮ ಡಿಸೈನ್ ಮೇಲೆ ನಮಗೆ 100% ನಂಬಿಕೆ ಇದೆ. ಈ ಡಿಸೈನ್ ಆಗಿರ್ಬೋದು ಮತ್ತು ಈ ಡಿಸೈನ್ ಆಗಿರ್ಬೋದು. ಇದು ಕೇವಲ ನಮ್ಮ ಹತ್ರ 2 ಡಿಸೈನ್ ಇದೆ ಸರ್. ಯಾಕಂತ ಹೇಳಿದ್ರೆ ನಮ್ಮ ಔಟ್ಲೆಟಲ್ಲಿ ಎಷ್ಟು ಸ್ಪೇಸ್ ಇದೆ ಅದು ಮಾತ್ರ ಇಕ್ಕಿದ್ದೀನಿ. ಈ ಬೇಸಿಕ್ ಸೆಟ್ಸು, ಇದನ್ನು ಬಿಟ್ಟು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಈ ಹೆಡ್ ಬೋರ್ಡೆ 4 ಫೀಟು, 5 ಫೀಟು, 6 ಫೀಟ್ ಬೇಕಂದ್ರೂ ಕೂಡ ಅಪೋಲ್ಸ್ಟ್ರಿಯಾಗಿ ನಾವು ತಯಾರಿ ಮಾಡಿ ಕೊಡ್ತೀವಿ. ಓಕೆ, ಬಟ್ ಈ ಡಿಸೈನ್ ಇದೆಯಲ್ಲ, ಈ 2 ಡಿಸೈನು ಕೇವಲ 21,000ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ಸೆಟ್ ಇದೆಯಲ್ಲ ಸರ್, ಸೇಮ್ ಇದೂ ಸಹ 21,000ಇಂದ. ಇದು ಫಿಕ್ಸ್ಡ್, ಇದೇ ಒಂದೇ ಪ್ಯಾಟ್ರನ್ ಬರುತ್ತೆ. ಓಕೆ, ಸೇಮ್ ಇದರಲ್ಲೇ ಡಿಸೈನ್ ಚೇಂಜ್ ಆಗಿರೋದು ಹೆಡ್ ಬೋರ್ಡು ಇಲ್ಲೊಂದಿದೆ ನೋಡಿ, ಇದು ಸಹ ಇದರಲ್ಲಿ ಕ್ವೀನ್ ಸೈಜ್ಗೆ ಬೇರೆ ಸೈಜ್ ಇರುತ್ತೆ. ಓಕೆ, ಮತ್ತು ಕ್ವೀನ್ ಸೈಜಲ್ಲಿ ಸ್ಟೋರೇಜ್ ಇದ್ದರೆ, ವಿತೌಟ್ ಸ್ಟೋರೇಜ್ ಇದ್ದರೆ ಅದೆಲ್ಲ ಒಂದೊಂದು ಥರ ಯಾವ ಥರ ಇರುತ್ತೆ, ಪ್ರೈಸಸ್ ಹಾಗೆ ಚೇಂಜ್ ಆಗುತ್ತೆ. ಬಟ್ ಇವಾಗ ವುಡ್ ನೋಡಿ ಸರ್, ಇದು ಈ ವುಡ್ ಐಟಮ್ ಇದೆಯಲ್ಲ, ಈ ವುಡ್ ಐಟಮ್ಮು 23,000 ಸರ್. ಈ ಐಟಮ್ಮು 20 ವರ್ಷ ಬೆಳೆ ಬಾಳೋದು ಐಟಮ್ ಸರ್. ಇದ್ರದ್ದು ಡಿಸೈನ್ ನೋಡೋಕ್ಕೆ ನಿಮಗೆ ತುಂಬ ಸಿಂಪಲಾಗಿ ಕಾಣ್ಬೋದು, ಮತ್ತು ತುಂಬ ಎಲಿಗೆಂಟ್ ಆಗಿರುತ್ತೆ. ಹಳೆ ಟ್ರೆಂಡ್ನ ಯಾರು ಫಾಲೋ ಮಾಡ್ತಾರೆ ಅವ್ರಿಗಂತೂ ತುಂಬ ಬೆಸ್ಟ್ ಆಫರ್ ಇದು ಸರ್. ಮತ್ತು ಇವಾಗ ನಾನು ನಿಮಗೆ ವಾಲ್ಡ್ರೂಫ್ ಆಗಿರ್ಬೋದು, ಡ್ರೆಸ್ಸಿಂಗ್ ಟೇಬಲ್ಲು, ಶೂ ರ್ಯಾಕ್ಸು, ಸೆಂಟರ್ ಟೇಬಲು ಆ ಸ್ಲಾಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ನೋಡಿ, ಪ್ಲೇನ್ ಡ್ರೆಸ್ಸಿಂಗ್ ಟೇಬಲ್ ಬೇಕಾ, ಆ ಪ್ಲೇನ್ ಡ್ರೆಸ್ಸಿಂಗ್ ಟೇಬಲು
2000ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2000 ಇಂದ ಬರೀ 2000ಇಂದ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಮಿರರ್ ಇರುತ್ತೆ, ಓಕೆ, ಡ್ರಾಯರ್ ಇರುತ್ತೆ, ಒಂದು ಸ್ಟೋರೇಜ್ ಕಾಂಪೊನೆಂಟ್ ಇರುತ್ತೆ ಸರ್, ಓಕೆ. ಮತ್ತು ಈ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿ, ಇದು ಮ್ಯಾಜಿಕಲ್ ಅಂತಾರೆ ಸರ್. ಓಕೆ ಸರ್. ಇದು ಇಲ್ಲಿ ಬೇಕಂದರೆ ಲೇಡೀಸು ಅವರು ಮೇಕಪ್ ಆಗಿರೋದು ಐಟಮ್ಸ್ ಇಟ್ಕೊಳ್ತಾರೆ, ಓಕೆ. ಮತ್ತು ಈ ಕಡೆ ತಿರುಗಿದ್ರೆ ಇದು ಮಿರರ್ ಇರುತ್ತೆ. ಸೇಮ್ ಇದರಲ್ಲಿಯೂ ಸಹ ಸೈಜಲ್ಲಿ ಸ್ವಲ್ಪ ಬಿಗ್ ಇರುತ್ತೆ. ಇದರಲ್ಲಿ ಚೇರು ಸಹ ಇರುತ್ತೆ ಸರ್. ಎಲ್ಲ ಐಟಮ್ಸ್ ಇದೆಯಲ್ಲ ಸರ್, ಬಹಳ ಟೆಕ್ನಿಕಲ್ ಆಗಿ ಡಿಸೈನ್ ಮಾಡಿದ್ದೀವಿ. ಎಲ್ಲಾದರೂ ಸ್ಪೇಸ್ ಸಿಗ್ತಾ ಇದ್ರೆ, ಇವಾಗ ಈ ಡ್ರೆಸ್ಸಿಂಗ್ ಟೇಬಲಿನ ನೋಡಿ, ಸ್ವಲ್ಪ ಸ್ಪೇಸ್ ಸಿಗ್ದಾ ಚೇರ್ ಮಾಡಿದ್ದೀವಿ, ಓಕೆ. ಹಾಗೆ ವಾಲ್ಡ್ರೂಫು, ಈ 3 ಡೋರ್ ವಾಲ್ಡ್ರೂಫ್ ಇದೆಯಲ್ಲ, 2+1 3 ಡೋರ್ ವಾಲ್ಡ್ರೂಫ್ ಸರ್. ಬೇರೆ ಕಡೆ ನೋಡಿರ್ಬೋದು, ಸಿಂಪಲ್ಲಾಗಿ ಇದು ಕೊಟ್ಬಿಡ್ತಾರೆ, ಏನು ಶೆಲ್ಫ್ಸ್ ಕೊಟ್ಬಿಡ್ತಾರೆ. ಈ ಶೆಲ್ಫ್ಸ್ ನಮ್ಮಲ್ಲಿ ನೋಡಿ, ಡ್ರಾಯರ್ಸು, ಲಾಕರ್ಸು ಸಪ್ರೇಟಾಗಿ ಇದಾಗಿರಬೇಕು. ಇಲ್ಲಿ ನೋಡಿ, ಅಲ್ಲಿ ಹೋಗಿದ್ರೆ ಅವ್ರಿಗಂತ ಸೀಕ್ರೆಟ್ ಲಾಕ್ ಇರುತ್ತೆ ಒಳಗಡೆ, ಅದನ್ನು ನಾವು ಇದು ಮಾಡ್ತೀವಿ. ಈ ಲಾಕ್ಸು ಸಹ ಅಷ್ಟೇ, ತುಂಬ ಹೆವಿ ಡ್ಯೂಟಿಯಾಗಿ ಹಾರ್ಡ್ವೇರ್ ಐಟಮ್ಸು ಯೂಸ್ ಮಾಡಿರೋದು. 3 ಡೋರ್ ವಾಲ್ಡ್ರೂಫ್ ಇದೆಯಲ್ಲ, ಈ 3 ಡೋರ್ ವಾಲ್ಡ್ರೂಫು ಕೇವಲ 11,000ಇಂದ ಸ್ಟಾರ್ಟ್ ಆಗುತ್ತೆ. ಕೇವಲ 11,000ಇಂದ ಸ್ಟಾರ್ಟ್ ಆಗುತ್ತೆ. ಈ ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ, ಈ ಡ್ರೆಸ್ಸಿಂಗ್ ಟೇಬಲ್ ಬಂದ್ಬಿಟ್ಟು ನಿಮಗೆ 4,000ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಈ ಡಿಸೈನ್ಸಲ್ಲಿ ಇದರಲ್ಲಿ ಡಿಫ್ರೆಂಟ್ ಸ್ಟೋರೇಜು ಇರುತ್ತೆ, ಓಕೆ. ಒಳಗಡೆ ನೀವು ಬ್ಯಾಂಗಲ್ಸ್ ಇಕ್ಕೊಳ್ಳೋಕ್ಕೆ ಇಲ್ಲಿ ಒಂದು ರಾಡ್ ಹಾಕ್ಕೊಂಡ್ರೆ ಬ್ಯಾಂಗಲ್ಸ್ ಇಕ್ಕೊಂಡು ಸ್ಟೋರೇಜ್ ಡಿಫ್ರೆಂಟಾಗಿ ಮಾಡ್ಕೋಬೋದು. ಟಿ ವಿ ಯೂನಿಟ್ ಸರ್, ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಟಿ ವಿ ಯೂನಿಟ್ಸು 3,500 ಇದೆ ಸರ್, ಓಕೆ. ಎಲ್ಲ ಐಟಮ್ಮು ಇಂಜಿನಿಯರಿಂಗ್ ವುಡಲ್ಲಿ ಯಾವುದೆಲ್ಲ ತೋರಿಸ್ತಾ ಇದ್ದೀನಿ, 3 ಇಯರ್ಸ್ ವಾರಂಟಿ ಇರುತ್ತೆ. ನಿಮ್ಮ ಯೂಸ್ ಮೇಲೆ ಆಗುತ್ತೆ ಆಫ್ಟರ್ 3 ಇಯರ್ಸ್, ಓಕೆ. ನೀವು ಹೇಗೆ ಯೂಸ್ ಮಾಡ್ತೀರಾ, 10 ವರ್ಷನೂ ಬರ್ಬೋದು, 15 ವರ್ಷನೂ ಆಗ್ಬೋದು. ಸಾಫ್ಟಾಗಿ ಯೂಸ್ ಮಾಡಿದ್ರೆ ಜಾಸ್ತಿ ಲೈಫ್ ಬರುತ್ತೆ. ಮಂದಿರ್ಸ್ ನೋಡಿ ಸರ್, ಯಾರಾದರೂ ಮನೆಯಲ್ಲಿ ಚಿಕ್ಕ ಗುಡಿ ಮಂದಿರ ಮಾಡ್ಕೋಬೇಕಂತ ಹೇಳಿದ್ರೆ ಇದರಲ್ಲಿ ಇದೆ ಸರ್ ಅವಶ್ಯಕತೆ. ಸ್ಟೋರೇಜ್ ವಿತ್ ರಿಕ್ವೈರ್ಮೆಂಟ್ ಇದಾಗಿರ್ಬೋದು. ಬೆಡ್ ಸೈಡ್ ಟೇಬಲ್ಸು 1,500ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಬೆಡ್ ಸೈಡ್ ಟೇಬಲ್ಸು, ಆಫೀಸ್ ಟೇಬಲ್ಸು ಕೇವಲ 4,000ಇಂದ ಸ್ಟಾರ್ಟ್ ಆಗುತ್ತೆ. ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ಓಕೆ. ಹಾಗೆ ಬುಕ್ ಶೆಲ್ಫ್ ಆಗಿರ್ಬೋದು. ಇದು 2 ಡೋರ್ ವಾಲ್ಡ್ರೂಫು, 2 ಡೋರ್ ವಾಲ್ಡ್ರೂಫು 6,500ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವು ಡೆಪ್ತು 16 ಇಂಚಸ್ ಇರುತ್ತೆ, ಅದಕ್ಕೊಂದು ರೇಟ್ ಇರುತ್ತೆ. 20 ಇಂಚಸ್ ಇರುತ್ತೆ, 20 ಇಂಚ್ಗೆ ಒಂದು ರೇಟ್ ಇರುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇನ್ನೊಂದು ನೋಡಿ ಸರ್, 1,500ಗೆ ಒಂದು ಮಂದಿರ ಇದೆ ನೋಡಿ ಸರ್, ಅದು 1,500 ಕೇವಲ 1,500 ಸರ್ ಅದು. ಸರ್ ಇವಾಗ ನಾನು ಕುತ್ಕೊಂಡಿರೋದು ಯಾವ್ದ್ರ ಮೇಲೆ ಹೇಳಿ? ಯಾವುದ್ರ ಮೇಲೆ ಸರ್? ಟೇಬಲ್ ಅಂದ್ಕೊಂಡಿದ್ದೀನಿ. ಇಲ್ಲ ಸರ್, ಟೇಬಲ್ ಇಲ್ಲ, ಇದು ಶೂ ರ್ಯಾಕ್ ಸರ್. ಎಲ್ಲ ಶೋರೂಮ್ಸಲ್ಲಿ, ಔಟ್ಲೆಟ್ಸಲ್ಲಿ ನೋಡಿರ್ಬೋದು, ಶೂ ರ್ಯಾಕ್ಸ್ ಬರೀ ಶೂ ರ್ಯಾಕ್ ಥರ ಇರುತ್ತೆ. ಬಟ್ ನಾನು ತೋರಿಸ್ತೀನಿ ನೋಡಿ, ಈ ಶೂ ರ್ಯಾಕಲ್ಲಿ ನಾವೇನು ನಮ್ಮ ಸ್ಕಿಲ್ಸ್ ತೋರಿಸಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಇಲ್ಲಿ ನಾವು ಹೋಲ್ಸ್ನ ಹಾಕಿದ್ದೀವಿ. ಇದು ನೋಡಿ ಸರ್, ದಿಸ್ ಇಸ್ ಈ ಗ್ರೂಸ್ ಮಾಡಿರೋದು ಕಾರಣ ಏನು ಗೊತ್ತಾ? ಶೂ ಸಾಕ್ಸ್ ನೀವು ಇಲ್ಲಿ ಒಳಗಡೆ ಇಕ್ಕಿದ್ರೆ ಅದು ಸ್ಮೆಲ್ ಹೊಂಟೋಗ್ಲಿ ಅಂತ. ಓಕೆ. ಇಷ್ಟು ಸಣ್ಣ ಇದಿದೆಯಲ್ಲ, ಯಾರೂ ಸಹ ಯೋಚನೆ ಮಾಡಲ್ಲ. ನಾವು ಪ್ರತಿಯೊಂದು ನಮ್ಮ ಐಟಮ್ಸು ಟೆಕ್ನಿಕಲ್ ಆಗಿ ಪರ್ಫೆಕ್ಟ್ ಆಗಿರುತ್ತೆ, ಓಕೆ. ಶೂ ರ್ಯಾಕ್ ಆಗಿರ್ಬೋದು, ಈ ವಾರ್ಡ್ರೋಬ್ಸಲ್ಲಿ ತೋರಿಸಿದೆ ನಮ್ಮ ಸ್ಕಿಲ್ಸು, ಓಕೆ. ಸೋಫಾ ಎಲ್ಲದರಲ್ಲಿ ತೋರಿಸಿದೆ. ನಮ್ಮಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ, ಎಲ್ಲರಿಗಿಂತ ಡಿಫ್ರೆಂಟಾಗಿ ಡಿಸೈನ್ ಮಾಡಬೇಕು, ಓಕೆ. ನಾವು ಕಸ್ಟಮರ್ಸ್ಗೆ ಯಾರ ಮನೆಯಲ್ಲಿ ಇರಬಾರ್ದು ಆ ಥರ ಐಟಮ್, ಆ ಥರ ಪ್ರಾಡಕ್ಟ್ಸ್ನ ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡಬೇಕು ಅಂತ ನಮ್ಮ ಮನೆಯಲ್ಲಿ ಸರ್. ಈ ಶೂ ರ್ಯಾಕು 2x3 ಕೇವಲ 2,500ಇಂದ ಸ್ಟಾರ್ಟಿಂಗ್ ಸರ್. ಡಿಸೈನು ಇದರಲ್ಲಿ ಸಹ 28 ಡಿಸೈನ್ ಇದೆ ಸರ್. ಇದರಲ್ಲಿ ಸೈಜ್ ಡಿಫ್ರೆಂಟ್ ಆಗಿರುತ್ತೆ, ಸ್ಟೆಪ್ಸ್ ಇದೆ. ಇದರ ಮೇಲ್ಗಡೆ ಕುತ್ಕೋಬೇಕಂತ ಹೇಳಿದ್ರೆ ಅದರಲ್ಲಿ ಇದೆ. ಇಲ್ಲಿ ಎಷ್ಟು ಸ್ಪೇಸ್ ಇದೆ ಅದರಲ್ಲಿ ಮಾಡಿದ್ದೀವಿ. ನಿಮ್ಗೆ ಬೇಕಂದರೆ ನಿಮ್ಮ ಡಿಸೈನ್ ಏನಾದರೂ ಇದ್ದರೆ ನಮಗೆ ಕಳಿಸ್ಕೊಡಿ, ನಾವು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡ್ತೀವಿ ನಿಮಗೆ ಸರ್. ಎಲ್ಲ ನೋಡಿದ್ವಿ, ಬೆಡ್ಸು, ಸೋಫಾ, ಡೈನಿಂಗ್ ಟೇಬಲ್ಲು, ವಾರ್ಡ್ರೋಬ್ಸು. ಇವಾಗ ಮ್ಯಾಟ್ರಸಸ್ಸು, ಓಕೆ. ಈ ಹಾಸಿಗೆ ಇದೆಯಲ್ಲ, ಈ ಮ್ಯಾಟ್ರಸಸ್ ನೋಡ್ಬೋದು. ಬೇಸಿಕ್ ಮ್ಯಾಟ್ರಸ್ಸಿಂದ ಹಿಡ್ದು ನಿಮಗೆ ಆರ್ಥೋ
ಕಂಪ್ಲೀಟಾಗಿ ಬೆನ್ನೋವು ಬರಲ್ಲ ಆ ಥರ ಮ್ಯಾಟ್ರಸಸ್ ಎಲ್ಲ ನಮ್ಮ ಹತ್ರ ಬರೀ 6,000 ಸ್ಟಾರ್ಟ್ ಆಗುತ್ತೆ ಸರ್. 6,000. ಕ್ವೀನ್ ಸೈಜ್ ಮ್ಯಾಟ್ರಸ್ಸು ಸಿಂಗಲ್ ಅಲ್ಲ, ಸಿಂಗಲ್ 3,500 ಸ್ಟಾರ್ಟ್ ಆಗುತ್ತೆ ದಿವಾನ್ ಮ್ಯಾಟ್ರಸಸ್ಸು. ಬಟ್ ಕ್ವೀನ್ ಸೈಜು ನಮ್ಮ ಹತ್ರ 6,000 ಸ್ಟಾರ್ಟ್ ಆಗುತ್ತೆ. ನಮ್ಮ ಮ್ಯಾಟ್ರಸಸ್ಸಲ್ಲಿ ಕುಲ್ಟಿಂಗ್ ನೀವು ನೋಡ್ಬೋದು, ಈ ಕುಲ್ಟಿಂಗ್ ಇದೆಯಲ್ಲ ಇದೇ ಜಾಸ್ತಿ ನಿಮಗೆ ಕಂಫರ್ಟ್ ಕೊಡೋದು ಮಲ್ಕೋವಾಗ. ಓಕೆ, ಇದರಲ್ಲಿ ಸ್ಪ್ರಿಂಗ್ ಆಗಿರ್ಬೋದು. ನಮ್ಮ ಮ್ಯಾಟ್ರಸಸ್ಸಲ್ಲಿ ಕಂಪ್ಲೀಟಾಗಿ ಎಲ್ಲ ಪಾಕೆಟ್ ಸ್ಪ್ರಿಂಗ್ ಇರುತ್ತೆ. ಒಂದು ಸ್ಪ್ರಿಂಗ್ ಬ್ರೇಕ್ ಆಗಿದ್ರು ಇನ್ ಫ್ಯೂಚರ್ 5-10 ಇಯರ್ಸಲ್ಲಿ ಬ್ರೇಕ್ ಆಗಿದ್ರು ಸಹ ಇನ್ನೊಂದು ಸ್ಪ್ರಿಂಗು ಇದು ಮಾಡಲ್ಲ. ಮೇಲ್ಗಡೆ ಕೆಳಗಡೆ ಎಲ್ಲ ಕಂಪ್ಲೀಟಾಗಿ 8 ಇಂಚು ಸ್ಪ್ರಿಂಗ್ ಇದೆ, ಮತ್ತು 20 ಇಂಚಸ್ದು ಮೇಲ್ಗಡೆ ಸಾಫ್ಟ್ ಇದೆ. ಇದು ಒಂಥರ ನೀವು ಏನು ಇಕ್ಕಿ ಜಂಪ್ ಮಾಡಿದ್ರು ಸಹ ಏನಾಗಲ್ಲ ಸರ್. ಸರ್ ಮತ್ತೊಂದು ಏನಂದರೆ ವಿಶೇಷತೆ, ಇವಾಗ ಮದುವೆ ಅಂತಾರೆ, ಮದುವೆ ಯಾವುದಾದ್ರೂ ನಡೆದ್ರೆ ಫರ್ನಿಚರ್ಸ್ ಬೇಕೇ ಬೇಕಾಗುತ್ತೆ ಸರ್. ಅದಕ್ಕೋಸ್ಕರ ಅಂತ ಒಂದು ಪ್ಯಾಕೇಜಸ್ ಮಾಡಿದ್ದೀವಿ, ಎಕನಾಮಿಕಲ್ ಬಜೆಟು ಪ್ರೀಮಿಯಮ್ ಅಂತ. ಬಜೆಟಲ್ಲಿ ಈ ಥರ ಅಪೋಲ್ಸ್ಟ್ರಿ ಬೆಡ್ ಇದೆಯಲ್ಲ, ಈ ಅಪೋಲ್ಸ್ಟ್ರಿ ಬೆಡ್ಡು 3 ಡೋರ್ ವಾರ್ಡ್ರೂಫು, ಒಂದು ಡ್ರೆಸ್ಸಿಂಗ್ ಟೇಬಲ್ಲು, ಓಕೆ, ಪ್ಲಸ್ ನಿಮ್ಗೆ ಏನು ಬೇಕು ಅದಕ್ಕೆ ಅನುಕೂಲ ಆಗಿರೋದು ಐಟಮ್ಸು, ಸೆಂಟರ್ ಟೇಬಲ್ ಆಗಿರ್ಬೋದು, ಓಕೆ, ಬ್ಯಾಂಗಲ್ಸ್ ಬಾಕ್ಸ್ ಆಗಿರ್ಬೋದು, ಅದೆಲ್ಲ ಸೇರಿಸಿ 60,000 ಒಂದು ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ ಸರ್. ಅದೇ ಥರ 80,000 ಒಂದಿದೆ, 1 ಲ್ಯಾಕ್ದು ಒಂದಿದೆ, ಡಿಪೆಂಡ್ ಆನ್ ಅದರಲ್ಲಿ ಒಂದು 3 ಸೀಟರ್ ಸೋಫಾ ಇರುತ್ತೆ, ಇಲ್ಲ ಒಂದು L ಶೇಪ್ ಸೋಫಾ ಇರುತ್ತೆ. ಆ ಪ್ಯಾಕೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಮದುವೆ ಮಾಡ್ತಾ ಇದ್ದೀರಾ ನಿಮ್ಮ ಮನೆಯಲ್ಲಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಪ್ಯಾಕೇಜ್ ಮುಖಾಂತರಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗೋ ಥರ ಕ್ವಾಲಿಟಿ ಪ್ಲಸ್ ಬಜೆಟ್ ಫ್ರೆಂಡ್ಲಿಯಾಗಿ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಸರ್. ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ನಮ್ಮ ಹೈಲುಕ್ ಫರ್ನಿಚರಿಂದ ಎಲ್ಲ ಕಸ್ಟಮರ್ಸ್ಗೆ ತುಂಬಾ ಅನುಕೂಲ ಏನು ಮಾಡಿಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವು EMI ಆಪ್ಷನ್ ಮಾಡಿಕೊಟ್ಟಿದ್ದೀವಿ ಸರ್. ನಮ್ಮ ಹತ್ರ ಫರ್ನಿಚರ್ ಪರ್ಚೇಸ್ ಮಾಡಿದ್ರೆ 0 ಡೌನ್ ಪೇಮೆಂಟ್ ವಿತ್ EMI ಆಪ್ಷನ್ಸ್. ಎಲ್ಲ ಮೇಜರ್ಸ್ ಯಾವುದಾದ್ರೂ ಬ್ಯಾಂಕ್ ಕಾರ್ಡ್ ಇರಲಿ, ಅದರಲ್ಲಿ ನಾವು EMI ಆಪ್ಷನ್ಸ್ ಮಾಡಿಕೊಡ್ತೀವಿ. ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಬಜಾಜ್ EMI ಕಾರ್ಡ್ ಇದ್ದರೂ ಸಹ ನಾವು ಅದಕ್ಕೆ EMI ಕನ್ವರ್ಟ್ ಮಾಡಿ ಕೊಡ್ತೀವಿ. ಸಿಟಿಯಲ್ಲಿ ತುಂಬ ಫರ್ನಿಚರ್ ಶಾಪ್ಸ್ ಇದೆ, ಅದಕ್ಕೂ ನಿಮ್ಗೆ ಏನು ಸರ್ ಐಲುಕ್ ಫರ್ನಿಚರ್ಸ್ಗೂ ಬೇರೆ ಫರ್ನಿಚರ್ ಶಾಪ್ಸ್ಗೆ ಏನು ಸರ್ ಡಿಫ್ರೆನ್ಸ್, ವಿಶೇಷತೆ ಏನು ಸರ್? ನಮ್ಮಲ್ಲಿ ಹೈಲುಕ್ ಅಂತ ಹೇಳಿದ್ರೇ ಎಲ್ಲ ವಿಶೇಷತೆ. ಓಕೆ, ಯಾಕಂತ ಹೇಳಿದ್ರೆ ಫಸ್ಟ್ ನಾವು ಬ್ರೀಫ್ ಮಾಡ್ತೀವಿ, ಒನ್ ಸ್ಟಾಪ್ ಫರ್ನಿಚರ್ ಸೊಲ್ಯೂಷನ್ನೇ ಹೈಲುಕ್. ಯಾಕಂತ ಹೇಳಿದ್ರೆ ಸೋಫಾ ಆಗಿರ್ಬೋದು, ಮಂಚ ಆಗಿರ್ಬೋದು, ಓಕೆ, ಮ್ಯಾಟ್ರಸಸ್ ಆಗಿರ್ಬೋದು, ವಾರ್ಡ್ರೋಬ್ಸ್ ಆಗಿರ್ಬೋದು, ನಮ್ಮಲ್ಲಿ ಎಲ್ಲ ಐಟಮ್ ಫರ್ನಿಚರ್ಸ್ದು ಈವನ್ ಇಂಟೀರಿಯರ್ ಐಟಮ್ಸು ಸಹ ನಮ್ಮ ಫ್ಯಾಕ್ಟ್ರಿಯಲ್ಲಿ ಡೈರೆಕ್ಟಾಗಿ ಪ್ರೊಡಕ್ಷನ್ ಆಗುತ್ತೆ. ಒಂದು ವಿಶೇಷತೆ. ಇನ್ನೊಂದು ಏನಂತ ಹೇಳಿದ್ರೆ ಕ್ವಾಲಿಟಿ. ನಮ್ಮ ಮೇನ್ ಮೋಟೋ ಇರೋದೇ ಕ್ವಾಲಿಟಿ ಪ್ಲಸ್ ಸರ್ವಿಸ್. ಇವತ್ತು ಎಲ್ಲರೂ ಇವಾಗ ನೀವು ಮಾತಾಡ್ತಾ ಇದ್ದೀವಿ, ಕಸ್ಟಮರ್ಗೆ, ವೀಕ್ಷಕರಿಗೆ ಎಲ್ಲರಿಗೂ ತೋರಿಸ್ತಾ ಇದ್ದೀವಿ. ಯಾರಿಗೂ ಇಷ್ಟಪಡ್ತಾರೆ ಅವ್ರು ತಗೊಳ್ತಾರೆ, ಬಟ್ ತಗೊಂಡ ಮೇಲೆ ಏನು ನೆಕ್ಸ್ಟ್ ಸರ್ವಿಸ್ ಹೆಂಗೆ? ಓಕೆ, ನಮ್ಮಲ್ಲಿ ವಿಶೇಷತೆ ಏನಂತ ಕೇಳಿದ್ರಲ್ಲ, ನಮ್ಮಲ್ಲಿ 2 ವಿಶೇಷತೆ ಇದೆ ನಮ್ಮಲ್ಲಿ ತಗೊಂಡ್ರೆ. ಒಂದು ಪೋಸ್ಟ್ ಸೇಲ್ ಸರ್ವಿಸು. ನಾವು ಏನು ವ್ಯಾರಂಟಿ ಮತ್ತು ಗ್ಯಾರಂಟಿ ಕೊಟ್ಟಿರ್ತೀವಿ ಅದಕ್ಕೆ ಗ್ಯಾರಂಟಿ ಕಾರ್ಡ್ಸ್ ಇದೆ. ಓಕೆ, ಆ ಪ್ರಾಡಕ್ಟ್ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ, ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಅದು ಪಿಕ್ಚರ್ ಸಮೇತ ವ್ಯಾರಂಟಿ ಮತ್ತು ಗ್ಯಾರಂಟಿ ಕಾರ್ಡ್ ಇಶ್ಯೂ ಆಗುತ್ತೆ. ಅದ್ರ ಒಳಗಡೆ ಕಸ್ಟಮರ್ ಸರ್ವಿಸ್ ನಂಬರ್ಸ್ ಇರುತ್ತೆ. ಅದು ಕಾಲ್ ಮಾಡಿದ್ರೆ ವಿತಿನ್ 48 ಅವರ್ಸು ನಾವು ಅದನ್ನು ಅಡ್ರೆಸ್ ಮಾಡಿ ಆ ಕಂಪ್ಲೇಂಟನ್ನು ಕ್ಲೋಸ್ ಮಾಡ್ತೀವಿ. ಇದು ಒಂದು. ಕಸ್ಟಮರು ಅಕಸ್ಮಾತಾಗಿ ಈ ಸೋಫಾ ನೋಡ್ತಾ ಇದ್ದಾರೆ, ಈ ಫ್ಯಾಬ್ರಿಕ್ ಅವ್ರಿಗೆ ಇಷ್ಟ ಆಗಿಲ್ಲ, ನಮ್ಮಲ್ಲಿ 130 ಡಿಫ್ರೆಂಟ್ ಫ್ಯಾಬ್ರಿಕ್ಸ್ ಇದೆ. ಎಲ್ಲ ಒಂದೊಂದು ಫ್ಯಾಬ್ರಿಕ್ಸಲ್ಲಿ 40 ಇಂದ 45 ಡಿಫ್ರೆಂಟ್ ಕಲರ್ಸ್ ಇದೆ. ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಆ ಕಲರಲ್ಲಿ ನಾವು ಅವ್ರಿಗೆ ಮ್ಯಾನುಫ್ಯಾಕ್ಚರ್ ಮಾಡಿಕೊಡ್ತೀವಿ. ಕಸ್ಟಮರ್ಗೆ ಔಟ್ಲೆಟ್ಗೆ ಬರೋಕ್ಕಾಗ್ತಾ ಇಲ್ಲ, ನಮ್ಮ ಔಟ್ಲೆಟು ಬೇಗೂರಲ್ಲಿ ಒಂದಿದೆ. ಓಕೆ, ಬೇಗೂರ್ ಹತ್ರ ಬರೋಕ್ಕೆ ಆಗ್ತಾ ಇಲ್ಲ. ಕಸ್ಟಮರ್ ಡೋರ್ ಸ್ಟೆಪ್ಗೆ ನಮ್ಮ ಅಸೋಸಿಯೇಟ್ಸು, ನಮ್ಮ ಎಕ್ಸಿಕ್ಯೂಟಿವ್ಸು, ಇಲ್ಲ ನಮ್ಮ ಸೇಲ್ಸ್ ಮ್ಯಾನೇಜರ್ಸ್ ಇದ್ದಾರಲ್ಲ, ಅವರು ಅವ್ರ ಡೋರ್ ಸ್ಟೆಪ್ಗೆ ವಿತ್ ಫ್ಯಾಬ್ರಿಕ್ ಕ್ಯಾಟ್ಲಾಗ್ಸ್ ಹೋಗ್ತಾರೆ, ವಿತ್ ಫೋಮ್ ಡೆನ್ಸಿಟಿ ಏನು ನಾವು ಹಾಕ್ತೀವಿ ಅದನ್ನು ಹೋಗ್ತಾರೆ. ಓಕೆ, ಅದು ನಮ್ಮಲ್ಲಿ ವಿಶೇಷತೆ ಇದೆ ಸರ್. ಪ್ರಾಡಕ್ಟ್ ಹೇಳಿದ್ರೆ ಎಷ್ಟು ವರ್ಷದಿಂದ ಅಂತ ಹೇಳಿದ್ರೆ ಯಾವ ಥರ ಎಕ್ಸಿಕ್ಯೂಟ್ ಮಾಡ್ತೀರಾ ಸರ್? ಮ್ಯಾನುಫ್ಯಾಕ್ಚರಿಂಗು ನಿಮ್ಮದು ಅಂತ ಹೇಳಿದ್ದೀರಾ? ಹೌದು. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸು 2 ಡಿವಿಷನ್ಸಲ್ಲಿ ಇದೆ. ಓಕೆ, ನಾವು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರೀಸಸ್ ಏನಿದೆ 2 ಡಿವಿಷನ್ಸಲ್ಲಿ, ಒಂದು ಎಕನಾಮಿಕಲ್ ತಯಾರಾಗಿರೋದು ಪ್ರಾಡಕ್ಟ್ ಡಿಫ್ರೆಂಟ್ ಆಗಿ ಮಾಡ್ಕೊಂಡಿದ್ದೀವಿ, ಪ್ರೀಮಿಯಮ್ಗೆ ಡಿಫ್ರೆಂಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಾಗಿದೆ, ಆನ್ಲೈನು ಆಫ್ಲೈನು ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಸೇಲ್ ಆಗ್ತಾ ಇರುತ್ತೆ ನಮಗೆ. ಇವಾಗ ನಮಗೆ ಟೀಮ್ ಇದೆ, ಆನ್ಲೈನ್ ಟೀಮು,
ಕಸ್ಟಮರ್ದು ಸರ್ವಿಸ್ ಮಾಡೋದು ಟೀಮು, ಕಸ್ಟಮರ್ ಕಂಪ್ಲೇಂಟ್ ಮಾಡೋದು ಟೀಮು, ಎಲ್ಲ ಟೀಮು. ಇದೆಲ್ಲ ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದ್ರೆ, ಈವನ್ ಸ್ಮಾಲ್ ಪ್ರಾಡಕ್ಟ್, ಒಂದು ಬೆಡ್ ಸೈಡ್ ಟೇಬಲ್ 1000 ರೂಪೀಸ್ ನನ್ನ ಹತ್ರ ತೊಗೊಂಡ್ರೂ ಸಹ ನನ್ನ ಹತ್ರ ಸರ್ವಿಸ್ ಸೇಮ್ ಕೊಡ್ತೀವಿ. ಆ ಕಸ್ಟಮರ್ಗೆ ಏನಾದರೂ ಪ್ರಾಬ್ಲಮ್ಮು, ಡೆಲಿವರೀಸು ಏನಾದರೂ ಆಗಿದ್ರೆ, ಈವನ್ ಲ್ಯಾಕ್ಸ್ ಟುಗೆದರ್ ನನ್ನ ಹತ್ರ ಪರ್ಚೇಸ್ ಮಾಡಿದ್ರು ಸಹ ಸೇಮ್ ಸರ್ವಿಸ್ ಇರುತ್ತೆ. ಆಮೇಲೆ ಪೋಸ್ಟ್ ಸೇಲ್ಸು, ಪ್ರೀ ಸೇಲ್ಸು ಟೀಮ್ ಇದೆ. ಪೋಸ್ಟ್ ಸೇಲ್ಸ್ ಟೀಮ್ ನಂಬರು ನಿಮ್ಮ ವ್ಯಾರಂಟಿ ಮತ್ತು ಗ್ಯಾರಂಟಿ ಕಾರ್ಡಲ್ಲಿ ನಂಬರ್ಸ್ ಇರುತ್ತೆ. ಆ ಟೀಮ್ಗೆ ನೀವು ಕನೆಕ್ಟ್ ಮಾಡಿದ್ರೆ ಅಲ್ಲಿ ಇರುತ್ತೆ. ಅಕಸ್ಮಾತಾಗಿ ಅಲ್ಲಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಇನ್ನೊಂದು ನಂಬರ್ ನಮ್ಮ ಜನರಲ್ ಮ್ಯಾನೇಜರ್ದು ಇರುತ್ತೆ. ಅದಕ್ಕೆ ಕರೆ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ಲು ಕಂಪ್ಲೇಂಟ್ ಮಾಡಿದ್ದೀರಾ, 48 ಅವರ್ಸಲ್ಲಿ ಅಡ್ರೆಸ್ ಆಗಿಲ್ಲ, ಆ ಇನ್ನೊಂದು ಜನರಲ್ ಮ್ಯಾನೇಜರ್ ನಂಬರ್ ಇರುತ್ತೆ, ಅವ್ರಿಗೆ ಕಾಲ್ ಮಾಡಿ. ಓಕೆ, ಅವ್ರು ತಕ್ಷಣಾಗಿ ಇಮಿಡಿಯೇಟಾಗಿ ರಿಸಾಲ್ವ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಔಟ್ಲೆಟ್ಗೆ ಡೈರೆಕ್ಟಾಗಿ ವಾಕಿನ್ ಮಾಡಿ. ಆಲ್ವೇಸ್ ನಾನು ಔಟ್ಲೆಟಲ್ಲಿ ಅವೈಲೇಬಲ್ ಆಗಿರ್ತೀನಿ, ನಾನು ಇಮಿಡಿಯೇಟಾಗಿ ಸಾಲ್ವ್ ಮಾಡಿಕೊಡ್ತೀನಿ. ಆ ಕಡೆ ಸೋಫಾ ತೊಗೊಂಡ್ರೆ ಡೈನಿಂಗ್ ಟೇಬಲ್ ಫ್ರೀ, ಇಲ್ಲಾಂದರೆ ಮ್ಯಾಟ್ರೆಸ್ ಫ್ರೀ, ಇಲ್ಲಾಂದರೆ ಕಾಸ್ಟ್ ಫ್ರೀ ಅಂತಾರಲ್ಲ, ನೀವೇನಾದರೂ ಫ್ರೀ ಕೊಡಲ್ವ ಸರ್? ಏನು ಸರ್, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ತೊಗೊಂಡ್ರೆ ಫ್ರೀ ಟ್ರಿಕ್ಸ್ ಗಿಮಿಕ್ಸು ಕಸ್ಟಮರ್ ನಂಬೋದಿಲ್ಲ. ಓಕೆ. ಯಾಕಂತ ಹೇಳಿದ್ರೆ ಅವ್ರಿಗೂ ಗೊತ್ತು, ನಾವು ಯಾರಾದರೂ ಆಗಿರ್ಬೋದು, ಏನು ಐಟಮು ಫ್ರೀ ಕೊಡಲ್ಲ. ನಮ್ಮಲ್ಲಿ ಪ್ರಾಮಿಸ್ ಮಾಡಿ, ಸರ್ ಏನು ಕೊಡ್ತೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ ಹೇಳ್ತೀನಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಕೊಡ್ತೀನಿ ಅಂತ. ನೀವು ಮತ್ತೆ ಕೇಳಿ ಏನು ಕೊಡ್ತೀರಾ ಅಂತ, ಸರ್ವಿಸ್ ಕೊಡ್ತೀನಿ ಅಂತ ಹೇಳಿ. ಓಕೆ, ಇಲ್ಲ ಆಫ್ಟರ್ 2-3 ಮಂತ್ಸು, 6 ಮಂತ್ಸ್, 8 ಮಂತ್ಸ್ ನಿಮ್ಗೆ ಒಕೇಶನ್ ಬಂದಿದೆಯಾ, ಇದನ್ನು ಕ್ಲೀನ್ ಮಾಡಿಕೊಡ್ಬೇಕಾ, ಅದಕ್ಕೆ ತಕ್ಕನಾಗಿ ಒಂದು ನಾಮಿನಲ್ 300 to 500 ಚಾರ್ಜಸ್ ಇದೆ, ಅದನ್ನು ಪೇ ಮಾಡಿ, ನಮ್ಮ ಟೀಮ್ ಬಂದುಬಿಟ್ಟು ನಿಮ್ಗೆ ಅದು ಕ್ಲೀನ್ ಮಾಡಿಕೊಡುತ್ತೆ. ಈ ಥರ ಫೆಸಿಲಿಟೀಸ್ ಮಾಡಿಕೊಡ್ತೀನಿ. ಇದು ಆ್ಯಕ್ಚುಲಿ ಪ್ರಾಕ್ಟಿಕಲ್ಲು. ಈ ಫ್ರೀ ಐಟಮು ಇದೆಲ್ಲ ಟ್ರಿಕ್ಸ್ ಗಿಮಿಕ್ಸು ನಮ್ಮಲ್ಲಿ ನಡೆಯಲ್ಲ, ಮಾಡೋದು